ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಷಷ್ಠ ಸ್ಕಂದದಲ್ಲಿ ನಿನ್ನೆ ಚಿಂತನೆ ಮಾಡುವಾಗ ಭಗವಂತನ ನಾಮಸ್ಮರಣೆಯ ಮಹತ್ವ, ನಾಮದಿಂದ ಏನೆಲ್ಲ ಪಡೀಲಿಕ್ಕೆ ಬರ್ತದೆ ಅಂತ ನಾವು ನೋಡ್ತಾ ಬಂದ್ವಿ. 6ನೇ ಸ್ಕಂಧದಲ್ಲಿ ನಾಮಸ್ಮರಣೆಯ ಮಹತ್ವ, ಗುರುಬಲದ ಮಹತ್ವ, ನಾರಾಯಣ ವರ್ಮದ ಮಹತ್ವ ಅಂತ 3 ಪ್ರಮುಖವಾದ ಅಂಶಗಳನ್ನು ಹೇಳ್ತಾರೆ. ನಾರಾಯಣ ವರ್ಮ ಅಂತ ಒಂದು ಸ್ತೋತ್ರ, ಅದನ್ನು ಉಪದೇಶ ಮಾಡಿದ್ದು ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಅಂತ ಬರ್ತದೆ ಭಾಗವತದಲ್ಲಿ. ಇಂದ್ರ ಬೃಹಸ್ಪತ್ಯಾಚಾರ್ಯರ ಶಿಷ್ಯ. ಬೃಹಸ್ಪತ್ಯಾಚಾರ್ಯರಲ್ವೇ ದೇವಗುರುಗಳು. ದೇವಗುರುಗಳಾದ ಬೃಹಸ್ಪತಿಗಳನ್ನು ಅವಮಾನ ಮಾಡಿದ್ರಿಂದ ಆತ ಗುರುಗಳನ್ನು ಬದಲಾಯಿಸಿಕೊಳ್ಳೋ ಪ್ರಸಂಗ ಬಂತು. ಅಸುರರೆಲ್ಲ ಅವನನ್ನು ದಾಳಿ ಮಾಡಿ ಸೋಲಿಸಿದ್ರು ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಬ್ರಹ್ಮಸೂತ್ರಗಳಲ್ಲಿ ಮನುಷ್ಯ ಸಾಧನದ ದಾರಿಯಲ್ಲಿ ಹೋಗುವಾಗ ಯಾವತ್ತೂ ಕೂಡ ಗುರುಗಳ ಅವಕೃಪೆಗೆ ಪಾತ್ರರಾಗಬಾರ್ದು ಅಂತ ನಿರ್ಣಯ ಮಾಡಿ ನಮಗೆ ಅನುಸಂಧಾನ ಮಾಡಿಸ್ತದೆ. ಓಂ ವಿದ್ಯೈವತು ನಿರ್ಧಾರಣಾತ್ ಒಂದು ಬ್ರಹ್ಮಸೂತ್ರ. ಓಂ ಪೂರ್ವ ವಿಕಲ್ಪ ಪ್ರಕರಣಾತ್ ಸ್ಯಾತ್ ಕ್ರಿಯಾಮಾನಸವತ್ ಅಂತ ಇನ್ನೊಂದು ಬ್ರಹ್ಮಸೂತ್ರ. ಇಲ್ಲೆಲ್ಲ ಮನುಷ್ಯರಿಗೆ ಜ್ಞಾನ ಬೇಕು ಅಂತ ಹೇಳ್ತೀರಿ, ವಿದ್ಯೆ ಬೇಕು ಅಂತ ಹೇಳ್ತೀರಿ ಮೋಕ್ಷ ಪಡೀಲಿಕ್ಕೆ. ತನ್ನ ಅಧ್ಯಯನದಿಂದಲೇ ಸಂಪಾದಿಸಿದ ಜ್ಞಾನ ಸಾಕ ಅಥವಾ ಗುರುಗಳ ಅನುಗ್ರಹದಿಂದ ಬಂದ ಜ್ಞಾನ ಬೇಕಾ ಅಂತ ಚರ್ಚೆ, ಬಹಳ ವಿಸ್ತೃತವಾದ ಚರ್ಚೆ. ಪೂರ್ವ ಪಕ್ಷಿಗಳು ಹೇಳ್ತಾರೆ, ಅಧ್ಯಯನ ತಾನು ಮಾಡಿ ತಾನು ಸಂಪಾದಿಸಿದ ಜ್ಞಾನವೇ ಮುಖ್ಯ, ಯಾಕೆ ಆ ಗುರುಗಳನ್ನು ಹೋಗಿ ಬೇಡಿಕೊಂಡು ಪ್ರಸಾದ ಸಂಪಾದನೆ ಮಾಡಬೇಕು ಅಂತ ಪೂರ್ವ ಪಕ್ಷ. ಓಂ ಪ್ರಧಾನವದೇವಹಿ ತದುಕ್ತಂ ಓಂ ಅಂತ ವೇದವ್ಯಾಸರು ಸೂತ್ರ ಮಾಡಿದರು. ಓಂ ಪ್ರಧಾನವದೇವಹಿ, ಪ್ರಧಾನ ಅಂದರೆ ಗುರುಗಳು ಅಂತಃಕರಣದಿಂದ ವಿದ್ಯೆಯನ್ನು ದಾನ ಮಾಡಬೇಕಂತ. ಪ್ರದಾನ, ಬರೀ ದಾನ ಅಲ್ಲ, ಪ್ರದಾನ ಅಂತಾರೆ ವೇದವ್ಯಾಸ ಸೂತ್ರ, ಬ್ರಹ್ಮಸೂತ್ರ. ಓಂ ಪ್ರಧಾನವದೇವಿ ತದುಕ್ತಂ. ಒಬ್ಬ ಶಿಷ್ಯ ಅಂತ ಅನಿಸ್ಕೊಂಡವನು ತಮ್ಮ ಗುರುಗಳಿಂದ ಅಂತಃಕರಣ ಪೂರ್ವಕವಾಗಿ ವಿದ್ಯೆ ಪಡೆದ ಅಂದರೆ
ಆ ವಿದ್ಯೆಯೇನೇ, ಜ್ಞಾನವೇನೇ ಅವನಿಗೆ ಮುಕ್ತಿಯನ್ನು ತಂದುಕೊಡ್ತದೆ ಹೊರತು ತಾನೇನೋ ಅಧ್ಯಯನ ಮಾಡಿ ತಾನೇನೋ ಕಂಡುಕೊಂಡ ಜ್ಞಾನದಿಂದ ಮುಕ್ತಿ ಪಡಿತೇನೆ ಅಂದರೆ ಭಗವಂತ ಒಲಿಯಲ್ಲ ಅಂತ ಹೇಳ್ತಾರೆ. ಓಂ ವಿದ್ಯೈವತು ನಿರ್ಧಾರಣ, ಓಂ ಪ್ರಧಾನವದೇವ ಹಿ ತದುಕ್ತಂ, ಓಂ ಪೂರ್ವ ವಿಕಲ್ಪ ಪ್ರಕರಣಾತ್ ಸ್ಯಾತ್ ಕ್ರಿಯಾಮಾನಸವತ್. ಇವೆಲ್ಲ ಬ್ರಹ್ಮಸೂತ್ರಗಳು ಭಗವಂತ ಗುರುಗಳ ಮೂಲಕವಾಗಿ ಪ್ರಸನ್ನರಾಗಿ ಪಡೆದ ವಿದ್ಯೆಗೆ ಒಲಿತಾನೆ ಹೊರತು ನೇರವಾಗಿ ಪರಮಾತ್ಮ ಒಲಿಯಲ್ಲ ಅಂತ ಸಿದ್ಧಾಂತ ಮಾಡ್ತಾರೆ ವೇದವ್ಯಾಸ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆ ಉದಾಹರಣೆಗಳಿಗೆ ಅನುಗುಣವಾಗಿ ನಾವು ನೋಡ್ಕೊಳ್ಬೇಕು. ಈ ಥರದ ಪ್ರಸಂಗಕ್ಕೆ ಭಾಗವತವೂ ಕೂಡ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಡ್ತು. ಎಷ್ಟು ದೊಡ್ಡವರು ಬೃಹಸ್ಪತ್ಯಾಚಾರ್ಯರು. ಗ್ರಹಗಳಲ್ಲಿ ಬೃಹಸ್ಪತಿ ಗ್ರಹ ಅಂದರೆ ಗುರುಗ್ರಹ. ಗುರುಗ್ರಹ ಇಲ್ಲ, ಗುರುಗ್ರಹದ ಆಶೀರ್ವಾದ ಇಲ್ಲ ಅಂದರೆ ವಿದ್ಯೆ ಪಡೀಲಿಕ್ಕೆ ಇಲ್ಲ ಆತ. ಗುರುಬಲ ಇಲ್ಲದಿದ್ದರೂ ಬ್ರಹ್ಮೋಪದೇಶಕ್ಕೂ ಕೂಡ ಅವಕಾಶ ಕೊಡಲ್ಲ. ಗುರುಬಲ ಇಲ್ಲ ಅವನಿಗೆ, ಬ್ರಹ್ಮೋಪದೇಶ ಮಾಡಬೇಡಿ ಅಂತ ಹೇಳಿದ್ದು ಎಷ್ಟು ಸಲ ಕೇಳಿಲ್ಲ. ಗುರು ಅಂದರೆ ಯಾರು? ಬೃಹಸ್ಪತಿ. ಅಂಥ ಬೃಹಸ್ಪತಿಗಳನ್ನು ದೇವೇಂದ್ರ ಅವಮಾನ ಮಾಡಿಬಿಟ್ಟ. ನೋಚ್ಚಚಾಲಾಸನಾದಿಂದ್ರ, ಇಂದ್ರ ಬೃಹಸ್ಪತಿಗಳು ಬಂದರೂ ಕೂಡ ಆಸನದಿಂದ ಎದ್ದೇಳಲಿಲ್ಲ. ಗುರುಗಳು ಬಂದ್ರಲ್ಲ ಅಂತ ಎದ್ದೇಳಬೇಕೋ ಬೇಡ, ಎದ್ದೇಳಿ ಅವಮಾನ ಮಾಡಿಬಿಟ್ಟ. ಆ ಅವಮಾನ ಮಾಡಿದ್ದಕ್ಕೆ ಗುರುಗಳು ಮುನಿಸ್ಕೊಂಡ್ರು. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನ ಅಂತ ಹೇಳ್ತಾರೆ ಹಿರಿಯರು. ದೇವರು ಒಂದು ವೇಳೆ ನಮ್ಮ ಬಗ್ಗೆ ಕೋಪಗೊಂಡ್ರು, ಗುರುಗಳ ಅನುಗ್ರಹ ಇದ್ದರೆ ದೇವರು ಕೂಡ ಒಲಿತಾನಂತೆ, ರಕ್ಷಣೆ ಮಾಡಿಬಿಡ್ತಾನೆ. ಗುರುಗಳೇ ನಮ್ಮ ಬಗ್ಗೆ ಏನಾದರೂ ಸಿಟ್ಟಾದರೆ ಹರಿಯೂ ನಮ್ಮನ್ನು ಒಲಿಯಲ್ಲ ನಮ್ಮ ಬಗ್ಗೆ ಅಂತ ಹೇಳ್ತದೆ ಪ್ರಮಾಣ. ಈ ಸಂದೇಶ ಜಗತ್ತಿಗೆ ಹೋಗಬೇಕು. ಈ ಎಚ್ಚರಿಕೆ ಶಿಷ್ಯರಾದವರಿಗೆ ಕೊಡಬೇಕು. ಜ್ಞಾನ ಸಂಪಾದಿಸ್ಲಿಕ್ಕೆ ಹೊರಟ ವ್ಯಕ್ತಿ ಗುರುಗಳ ಕೃಪಾದಿಂದ ಪಡೀಲಿ, ಪ್ರಸಾದದಿಂದ ಪಡೀಲಿ ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಬೃಹಸ್ಪತ್ಯಾಚಾರ್ಯರ ಇಂದ್ರರ ಪ್ರಸಂಗವನ್ನು 6ನೇ ಸ್ಕಂದದ ಭಾಗವತದಲ್ಲಿ ಹೇಳ್ತಾರೆ. ಇಂಥ ಉದಾಹರಣೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ದಾಸರಾಯರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಯದ್ದದ್ಯಾತ್ ಸುಪ್ರಸನ್ನಧೀಹಿ ಅನ್ನೋ ಮಾತನ್ನು ಹೇಳ್ತಾರೆ. ಅರ್ಜುನ ಶ್ರೀಕೃಷ್ಣನಿಂದಲೇ ಪಾಶುಪತ ಉಪದೇಶ ಪಡಿಬೋದಾಗಿತ್ತು, ಅಸ್ತ್ರದ ಮಂತ್ರದ ಉಪದೇಶ. ಕೃಷ್ಣನೇ ಉಪದೇಶ ಮಾಡ್ಬೋದಾಗಿತ್ತು, ಸರ್ವಜ್ಞ. ಆದರೆ ಆತ ಶಿಬಿರದಲ್ಲಿ ಮಲಗಿದಾಗ ಕನಸಿನಲ್ಲಿ ಶಿವನ ಬಳಿ ಕರ್ಕೊಂಡು ಹೋದ ಅಂತ ಮಹಾಭಾರತದಲ್ಲಿ ಬರ್ತದ ಕಥೆ. ಅದರ ಸಂದೇಶ ಏನು? ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ. ಶ್ರೀಕೃಷ್ಣ ಸರ್ವಜ್ಞನಾದರೂ ಇಂದ್ರಾವತಾರಿಯಾದ ಅರ್ಜುನನಿಗೆ ಗುರುಸ್ಥಾನದಲ್ಲಿರೋನು ಶಿವನೇ. ಅವ ಕೊಡ್ತಾನೆ ಮಂತ್ರವನ್ನು, ಅವನು ಒಳಗಿದ್ದು ನಾನು ಅನುಗ್ರಹಿಸ್ತೇನೆ ಅಂತ ಕೃಷ್ಣ ಸರ್ವಜ್ಞ ಅರ್ಜುನನನ್ನು ಪಶುಪತಿಯ ಬಳಿ ಕರ್ಕೊಂಡು ಹೋದ ಅಂತ ಮಹಾಭಾರತದ ಕಥೆ. ಎಷ್ಟು ವಿಶೇಷ ಮಹಿಮೆಗಳಿವೆಲ್ಲ. ಹಾಗಾಗಿ 6ನೇ ಸ್ಕಂದದ ವಿಶ್ವರೂಪ ಆಚಾರ್ಯರನ್ನು ಬೃಹಸ್ಪತ್ಯಾಚಾರ್ಯರನ್ನು ಅವಮಾನಿಸಿದ್ದಕ್ಕೆ ಬದಲಾವಣೆ ಮಾಡಿಕೊಳ್ಬೇಕಾಯಿತು. ಅದನ್ನೂ ಭಾಗವತ ಸೂಚನೆ ಮಾಡ್ತದೆ. ಒಬ್ಬ ಗುರುಗಳನ್ನು ಅವಮಾನಿಸಿ ಮತ್ತೊಬ್ಬ ಗುರುಗಳನ್ನು ನಾವು ಪಡೆದಾಗ ಇನ್ನೂ ಎಚ್ಚರ ವಹಿಸಬೇಕಂತೆ. ಅವರಿಗೆ ಅನಾಹುತ ತಪ್ಪಿದ್ದಲ್ಲ, ಇಂದ್ರನಿಗೆ ಆಮೇಲೂ ಕೂಡ ಎಷ್ಟು ಅವಮಾನಗಳಾಯ್ತಂತೆ. ಹೀಗೆ ಬ್ರಹ್ಮವಿದ್ಯೆ ಬ್ರಹ್ಮಜ್ಞಾನ ಪಡೀಲಿಕ್ಕೆ ಹೊರಟ ವ್ಯಕ್ತಿಗೆ ಗುರುಗಳ ವಿಷಯದಲ್ಲಿ ಎಚ್ಚರ ವಹಿಸಲಿ ಅನ್ನೋ ತತ್ವವನ್ನು ತಿಳಿಸ್ಲಿಕ್ಕೆ 6ನೇ ಸ್ಕಂದದ ಭಾಗವತದ ಈ ಕಥೆ ನಮಗೆ ಸಂದೇಶ ಕೊಡ್ತದೆ ಅಂತ ಅರ್ಥ. 7, 8, 9 ಈ ಸ್ಕಂದಗಳಲ್ಲಿ ಬರುವಂಥ ಒಂದಿಷ್ಟು ಬಿಂದುಗಳನ್ನು ನೋಡೋಣ. ನಾನು ಭಾಗವತದ ಬಿಂದುಗಳು ಅಂತ ಪ್ರವಚನವನ್ನು ಮಾಡ್ತಾ ಇದ್ದೇನೆ. ಬಿಂದುಗಳು ಅಂದರೆ ಬಹಳ ಚಿಕ್ಕ ಚಿಕ್ಕದಾಗಿರ್ತದೆ. ಹನಿಗಳು ಚಿಕ್ಕದಾಗಿದ್ದರೂ ಬಿಸಿಲುಗಾಲದಲ್ಲಿ ಬೆಂದಾಗ ಒಂದು ತಂಪನಿಯೂ ಕೂಡ ಖುಷಿನೇ ಕೊಡ್ತದೆ. ಹಾಗಾಗಿ ಈ ಬಿಂದುಗಳು ನಮ್ಮ ಸಂಸಾರದ ಧಗೆಯಲ್ಲಿ ಬೆಂದಾಗ
ಭಾಗವತದ ಈ ಬಿಂದುಗಳು ಕೂಡ ನಮಗೆ ಖುಷಿಯನ್ನೇ ಕೊಡ್ತದೆ ಅಂತ ನನ್ನ ಅಭಿಪ್ರಾಯ. 7ನೇ ಸ್ಕಂದ ಶ್ರೀಮದ್ ಭಾಗವತ ಎಷ್ಟು ಸ್ಫೂರ್ತಿದಾಯಕವಾದ ಕಥೆ. ಪ್ರಹ್ಲಾದ ಹುಟ್ಟಿನಿಂದ ಹರಿಭಕ್ತರ ಮಧ್ಯದಲ್ಲಿ ಬೆಳಿಲಿಲ್ಲ. ಅವನು ನೋಡಿದ್ದೇ ಯಾರ್ದೋ ಫೋಟೋ ಹುಟ್ಟಿದಾಗ. ಈಗೆಲ್ಲನೂ ಎದ್ದು ಕೂಡಲೇ ಯಾರ್ದೋ ಫೋಟೋ ನೋಡ್ತೇವೆ ಮೊಬೈಲ್ನಲ್ಲಿ. ಹಾಗೆ ಅವನು ಹುಟ್ಟಿದಾಗಲಿಂದ ದೇವರ ಫೋಟೋ ನೋಡಿದ ಅಂತಿಲ್ಲ. ಹರಿಭಕ್ತಿಯ ವಾತಾವರಣ ಮನೆಯೊಳಗೆಲ್ಲೂ ಕೂಡ ಅವನಿಗೇನು ಕಂಡಿತ್ತು ಅಂತಿಲ್ಲ. ಬೆಳವಣಿಗೆಯಲ್ಲೂ ಹರಿದ್ವೇಷ ಮಾಡೋರದೇ ಸಂಪರ್ಕ. ಗುರುಕುಲದಲ್ಲಿ ವಾಸ ಮಾಡುವಾಗಲಾದರೂ ಸ್ವಲ್ಪ ಯಾರಾದರೂ ಹರಿವಾಯುಸ್ತುತಿ ಹೇಳಿಕೊಡೋರು ಅಂತೇನಿರಲಿಲ್ಲ. ಅಲ್ಲಿಯೂ ಮತ್ತೆ ಟ್ವಿಂಕಲ್ ಟ್ವಿಂಕಲ್ಲೇ ಬಂದಿದ್ರು ಅಲ್ಲೆಲ್ಲ. ಅದೇನೋ ಹೇಳ್ತಾರಲ್ಲ ಈಗೆಲ್ಲ ಸಣ್ಣ ವಯಸ್ಸಿಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಅದನ್ನೇ ಅಂತ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ. ಹಾಗೆ ಅಂಥವರೇ ಬಂದಿದ್ರು ಅಲ್ಲಿ. ಸರಿ, ಸುತ್ತಲಿದ್ದವರು ವಿದ್ಯಾರ್ಥಿಗಳು ಇಲ್ಲದೆ ಇದ್ದರೆ ಬೇಡ, ಪಾಠ ಮಾಡೋ ಗುರುಗಳಾದರೂ ಒಳ್ಳೆ ಹರಿಭಕ್ತರು ಏನಾದರೂ ಸಿಕ್ಕರ ಅಂದರೆ ಅವರೂ ಅಲ್ಲ. ಬಾಯಲ್ಲಿ ಹರಿ ಶಬ್ದ ಬಂದರೆ ಯಾರು ಹೇಳಿಕೊಟ್ರು ನಿನಗೆ, ಎಲ್ಲಿದ ಬಂತು ಈ ಶಬ್ದ ಅಂತ ಅವರು ಅದನ್ನೇ ಎಂಕ್ವೈರಿ ಮಾಡ್ತಾ ಇದ್ರು ಪ್ರಹ್ಲಾದನ ಹತ್ರ. ಬಂಧುಗಳಲ್ಲಿ ತಂದೆ ಹರಿದ್ವೇಷಿ. ಅಹೋಬಿಲದಲ್ಲಿ ಯಾರೆಲ್ಲ ರಕ್ಷಕರಾಗಿ ಪ್ರಜೆಗಳು ಅಂಗರಕ್ಷಕರಿದ್ದರೂ ಅವರು ಹರಿದ್ವೇಷಿಗಳು. ಅಸುರರ ಬಾಲಕರದೇ ವಿದ್ಯಾರ್ಥಿಗಳ ಒಂದು ದೊಡ್ಡ ಕೂಟ, ಅವ್ರ ಮಧ್ಯದಲ್ಲಿ ಪ್ರಹ್ಲಾದ ಅವನ ಸ್ನೇಹಿತರೆಲ್ಲರೂ ಹರಿದ್ವೇಷಿಗಳಾಗಿದ್ದರು. ಹೋಗಲಿ, ಗುರುಕುಲದಲ್ಲಿ ಪಾಠ ಮಾಡೋರು ಹರಿದ್ವೇಷಿಗಳು. ಇಷ್ಟರ ಮಧ್ಯದಲ್ಲಿ ಒಬ್ಬ ಬೆಳೀತಾ ಇದ್ದಾನೆ ಪ್ರಹ್ಲಾದ ಅಂದರೆ ಯಾರಾದರೂ ಅವನನ್ನು ಬದಲಾವಣೆ ಮಾಡಲಿಕ್ಕೆ ಆಯ್ತಾ? ಇದು ಸ್ಫೂರ್ತಿ ಅಂತದೆ ಭಾಗವತ. ಇದು ಸ್ಫೂರ್ತಿದಾಯಕ. ನಾವಿವತ್ತು ಮನುಷ್ಯರಾಗಿ ನಮ್ಮ ಪರಿಸರದ ಮೇಲೆ ಅಥವಾ ನಮ್ಮ ಬಂಧುಗಳ ಮೇಲೆ ಅಥವಾ ನಾವು ಹೋಗೋ ಆಫೀಸಿನ ಕೆಲಸದ ಮೇಲೆ, ಆಫೀಸ್ನಲ್ಲಿರೋ ಬಾಸ್ ಮೇಲೆ ಅಂತೂ ಗೂಬೆ ಕೂಡಿಸಿ ನಾವು ಮಾಡಬೇಕಾದ ಹರಿಭಕ್ತಿಯಿಂದ ವಂಚಿತರಾಗ್ತಿದ್ದೇವೆ ಅಂದರೆ ಇದಕ್ಕೆ ನಾವು ಹೊಣೆನೋ ಅವ್ರ ಹೊಣೆನೋ ಅಂತ ಯೋಚನೆ ಮಾಡಬೇಕು ಅಂತಂತಾರೆ. ಹೆಚ್ಚು ವಿಸ್ತಾರ ಮಾಡಲ್ಲ. ಯಾಕೆ ನೀವು ದೇವರ ಭಕ್ತರಾಗಿ ದೇವರ ಗುಣಗಾನ ಮಾಡಿ ಹರಿನಾಮಗಳನ್ನು ಹೇಳಿ ಹರಿಕೀರ್ತನೆಯನ್ನು ಮಾಡಿ ನಿಮಗೆ ಯೋಗ್ಯವಾದ, ನಿಮಗೆ ಶಕ್ತಿ ಇರುವಷ್ಟು ಪೂಜೆಯನ್ನು ಮಾಡ್ಬೋದಲ್ಲ ಅಂತ ಕೂಡಲೇ ಬಾಯಲ್ಲಿ ಬರೋ ಉತ್ತರ ಏನು? ಆಚಾರ್ಯ ನಾವೇನೋ ಮಾಡಬೇಕು ಅಂತ ಭಾಳ ಇಷ್ಟ ನನಗೆ. ಈಗಂತೂ ಶಬ್ದಗಳು ಬದಲಾಗಿದ್ದಾವೆ. ಇಷ್ಟ ಅನ್ನಲ್ಲ ಎಲ್ಲರೂ, ಈಗೆಲ್ಲ ಶಬ್ದ ಬದಲಾಗಿದೆ. ಐ ಲವ್ ಗಾಡ್ ಅಂತಾರೆ ಈಗ ಫಸ್ಟ್. ದೇವರನ್ನು ಬಹಳ ಪ್ರೀತಿಸ್ತೇನೆ ಆಚಾರ್ಯ ನಾನು. ಆ ಬಿಲೀವ್ ಗಾಡು ನೋಡಿ, ಮತ್ತು ಇದು ಬೇರೆ. ಮತ್ತೆ ಭಗವಂತನನ್ನು ಇಷ್ಟಪಡ್ತೇನೆ, ಭಗವಂತನಲ್ಲಿ ವಿಶ್ವಾಸ ಮಾಡ್ತೇನೆ. ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ ಎಲ್ಲ ಸಪೋರ್ಟ್ ಮಾಡಬೇಕಲ್ವ ಆಚಾರ್ಯ? ಇವ ದೇವರ ಪೂಜೆ ಮಾಡಲಿಕ್ಕೆ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಇಲ್ಲ ಅಂತ ಹೇಳಬೇಕಾಗಿದೆ ಅಷ್ಟೇ. ಅದಕ್ಕೆ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂತಾನೆ ವ್ಯಕ್ತಿ. ಅದಕ್ಕೆ ಪ್ರಹ್ಲಾದನ ಕಥೆಯನ್ನು ವೇದವ್ಯಾಸರು ಹೇಳಿದ್ದಾರೆ. ಕಾಲದ ಮೇಲೆ ಹಾಕಬೇಡ, ದೇಶದ ಮೇಲೆ ಹಾಕಬೇಡ, ನಿನ್ನ ಸುತ್ತಲೂ ಇರೋ ಪರಿಸರಗಳ ಮೇಲೆ ಗೂಬೆ ಕೂಡಿಸ್ಬೇಡ, ಮನೆಯಲ್ಲಿ ಬಂದಂತಹ ಮಡದಿ ಮಕ್ಕಳ ಮೇಲೆ ನೀನು ಅದನ್ನು ಹಾಕಬೇಡ. ನೀನು ಉದ್ಧಾರ ಆಗಲಿಕ್ಕೆ, ನಿನ್ನೊಳಗಿರೋ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ನೀನು ಕಾರಣನೇ ಹೊರತು ಮತ್ತೊಬ್ಬರಲ್ಲ. ಈ ಸಿದ್ಧಾಂತವನ್ನು ನಾವು ಅನುಸಂಧಾನ ಮಾಡಬೇಕು. ಯಾಕೆ ಇನ್ನೊಬ್ಬರ ಮೇಲೆ ಹಾಕ್ತೀವಿ? ಇದು ಒಂದು ಅಂಶ. ಎರಡನೇ ಸಂದೇಶ, ಪ್ರಹ್ಲಾದನ ಶಕ್ತಿ ಎಷ್ಟು? ಈ ಭಾಗವತದ ಈ 7ನೇ ಸ್ಕಂದದಲ್ಲಿ 2 ಶಕ್ತಿಗಳು. ಹರಿಯನ್ನು ದ್ವೇಷ ಮಾಡೋರ ಶಕ್ತಿ ಒಂದು ಕಡೆಯಿಂದ, ಹರಿಭಕ್ತಿ ಮಾಡುವ ಶಕ್ತಿ ಮತ್ತೊಂದು ಕಡೆಯಲ್ಲಿ. ಇಬ್ಬರಲ್ಲಿ ತಾಕಲಾಟ. ಭಕ್ತಿಯ ಶಕ್ತಿ ದ್ವೇಷ ಮಾಡೋರನ್ನು ಭಕ್ತರನ್ನಾಗಿ ಮಾಡುವ ಶಕ್ತಿ. ದ್ವೇಷದ ಶಕ್ತಿ ಭಕ್ತಿ ಮಾಡೋರನ್ನು ದ್ವೇಷಿಯನ್ನಾಗಿ ಮಾಡುವ ಶಕ್ತಿ. ವಿಚಿತ್ರ ಅಂದರೆ ಭಕ್ತಿಯ ಶಕ್ತಿ ಮೇಲಾಗಿಬಿಡ್ತಂತೆ. ಅದಕ್ಕೆ ಪ್ರಹ್ಲಾದನ ಕಥೆ ವ್ಯಾಸರು ಹೇಳ್ತಾರೆ. ಬಹುಸಂಖ್ಯಾತರು ಭಕ್ತಿ ಮಾಡದೇ ಇರೋರೇ ಆಗಿದ್ರಲ್ವ. ನೋಡಿ, ಮೆಜಾರಿಟಿ ಮೈನಾರಿಟಿ ಅಂತ ತಾನೇ ಇವತ್ತೆಲ್ಲರಿಗೂ ಕೂಡ ಅಲ್ಲಲ್ಲಿ ವ್ಯವಸ್ಥೆಯಲ್ಲಿ ಮಾತನಾಡ್ತಿರ್ತಾರೆ. ಹಾಗೆ ಬಹುಸಂಖ್ಯಾತರು ಯಾರಿದ್ದರು ಪ್ರಹ್ಲಾದನ ಕಾಲದಲ್ಲಿ? ಅವನ ಸಹಾಧ್ಯಾಯಿಗಳು
ಅವನ ಜೊತೆಗೆ ಕ್ಲಾಸ್ ರೂಮ್ನಲ್ಲಿ ಒಟ್ಟಿಗೆ ಕೂಡುತ್ತಿದ್ದವರು, ಆಟಕ್ಕೆ ಕರೀತಿದ್ದವರು, ಮಾತಾಡಿಸ್ತಿದ್ದವರು, ಅವರು ಬಹುಸಂಖ್ಯಾತರು ಯಾರಿದ್ರು? ಹರಿಭಕ್ತರೋ ಹರಿದ್ವೇಷಿಗಳೋ? ಹರಿದ್ವೇಷಿಗಳು. ಹಾಗಾದರೆ ಅವ್ರ ಸಂಖ್ಯೆ ಹೆಚ್ಚಿದ್ದಾಗ ಪರಿವರ್ತನೆ ಆಗಬೇಕಾಗಿರೋದು ಯಾರ್ದು? ಪ್ರಹ್ಲಾದ ತಾನೆ. ಹೌದು, ನೀವೆಲ್ಲ ಹೇಳೋ ಹಾಗೆ, ನಮ್ಮಪ್ಪನೂ ಹೇಳೋ ಹಾಗೆ ಅಂತಿದ್ದ ಪ್ರಹ್ಲಾದನೂ ಕೂಡ. ಯಾಕೆ ಬೇಕು ಈ ಹರಿ ಶಬ್ದ? ಎಲ್ಲರೂ ಸೇರ್ಕೊಂಡು ಹಿರಣ್ಯಕಶಿಪುವಿಗೆ ಜೈಕಾರ ಹಾಕ್ಕೊಂಡು ಆರಾಮಿರ್ಬೋದಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ. ನಾವೆಲ್ಲ ಸೆಕ್ಯುಲರ್ ಆದ್ದರಿಂದ, ಸೆಕ್ಯುಲರ್ ಶಬ್ದ ಈಗ ಬಳಕೆ ಜಾಸ್ತಿ ಆಗಿದೆ, ನಾವೆಲ್ಲ ಸೆಕ್ಯುಲರ್ ಆದ್ದರಿಂದ ಸಮಾನತೆ ಹೋರಾಟದೊಳಗೆ ಈ ದೇವಸ್ಥಾನಗಳನ್ನು ಕಟ್ಟಿಕೊಂಡು ಗೋಳಾಡೋದಕ್ಕಿಂತ ನಾವೇ ಸೇರಿಸಿ ಎಲ್ಲ ಧ್ವಂಸ ಮಾಡಿ ಅವನೇನು ಹೇಳ್ತಾನೋ ಅದಕ್ಕೆ ಜೈಕಾರ ಕೂತ್ಕೊಂಡು ಇದ್ದು ಬಿಟ್ರೆ ಎಲ್ಲ ಸವಲತ್ತಿಗೆ ಸವಲತ್ತು ಕೊಡ್ತಾನೆ, ದುಡ್ಡಿಗೆ ದುಡ್ಡು ಕೊಡ್ತಾನೆ. ಯೋಚಿಸ್ಬೇಕಲ್ಲ ಈ ಚರಿತ್ರೆಯ ಬಗ್ಗೆ ನಾವೆಲ್ಲ. ಪ್ರಹ್ಲಾದ ಯಾಕೆ ಹಾಗೆ ಮಾಡಲಿಲ್ಲ? ಕೊಲ್ತೀಯ ಕೊಲ್ಲು, ನೀರಿಗೆ ಹಾಕ್ತೀಯ ಹಾಕು, ಬೆಂಕಿಗೆ ಇಡ್ತೀಯ ಇಡು, ಕಟ್ಟಿಗೆ ಪೆಟ್ಟೆ ರಾಶಿಗಳನ್ನು ಒಟ್ಟಿ ಬೆಂಕಿ ಹಚ್ತೀಯ ಹಚ್ಚು, ಆನೆ ಕಾಲು ಕೆಳಗೆ ಹಾಕಿ ತುಳಿಸ್ತೀಯ ತುಳಿಸು, ವಾಮಾಚಾರ ಮಾಡಿ ಸರಪಳಿ ಕಟ್ತೀಯ ಕಟ್ಸು, ವಿಷ ಕೊಡ್ತೀಯ ಕೊಡು. ಜನಾರ್ದನಾನುಸ್ಮರಣಾನುಭಾವಾತ್. ನೋಡೋಣ ನನ್ನೊಳಗೊಬ್ಬ ಇದ್ದಾನೆ, ನಾನು ಅವನು ವಿಶ್ವಾಸ ಮಾಡ್ತಿದ್ದೇನೆ, ನೀವೆಲ್ಲ ಅವನ್ನ ದ್ವೇಷ ಮಾಡ್ತಿದ್ದೀರಿ. ಸರಿ, ನಿಮ್ಮ ಶಕ್ತಿ ಹೆಚ್ಚೋ ನನ್ನ ಶಕ್ತಿ ಹೆಚ್ಚೋ? ನನ್ನ ಶಕ್ತಿ ಅಂದರೆ ನನ್ನೊಳಗಿದ್ದಾನಲ್ಲ ಅವನ ಶಕ್ತಿ ಹೆಚ್ಚೋ? ಇದಕ್ಕೆ ನಿಂತ್ಕೊಂತಂತೆ. ಇದು ಭಾಗವತ ನಮಗೆ ಕೊಡ್ತಾ ಇರೋ ದೊಡ್ಡ ಸ್ಫೂರ್ತಿದಾಯಕವಾದ ಅಂಶ. ಏನು? ಪರಿಸರದಲ್ಲಿ ಎಲ್ಲರೂ ದೇವರನ್ನು ದ್ವೇಷ ಮಾಡೋರೇ ಇರಬಹುದು. ಆಫೀಸ್ನಲ್ಲಿರುವ ಬಾಸ್, ಆಫೀಸ್ನಲ್ಲಿರುವ ಸಹ ಕರ್ಮಚಾರಿಗಳು, ನೀವು ಹೋಗುವ ಟ್ರಾವೆಲ್ ಮಾಡುವಂಥ ನಿಮ್ಮ ಬಸ್ ಅಥವಾ ಟ್ರೈನ್ ಅಥವಾ ಇನ್ನಿತರ ಸಿಸ್ಟಮ್, ಇನ್ನೇನೋ ವ್ಯವಸ್ಥೆಗಳು, ನೋಡೋ ಮೊಬೈಲ್ಗಳು, ಎಲ್ಲ ಕಡೆಯಲ್ಲೇ ಭಗವಂತನನ್ನು ದ್ವೇಷಿಸುವವರದೇ ಸಂಖ್ಯೆ ಬಹುಸಂಖ್ಯೆಯಲ್ಲಿರಲಿ. ನೀನೊಬ್ಬ ಅವ್ರನ್ನ ಪರಿವರ್ತಿಸಬೇಕೇ ಹೊರತು ಅವರಿಂದ ನೀನು ಪರಿವರ್ತನೆ ಆಗಬಾರ್ದು ಅನ್ನೋ ಸಂದೇಶವನ್ನು ಭಾಗವತ ಸಪ್ತಮ ಸ್ಕಂಧ ನಮಗೆ ಕೊಡ್ತದೆ. ಹೊರಗೆ ಹಚ್ಚು ಒಂದ್ಸಲಿ ಹೊರಗೆ ಹಚ್ಚು ನೋಡೋಣ. ನಾನು ನಂಬಿದ ಧರ್ಮ, ನಾನು ನಂಬಿದ ದೇವರು, ಇಷ್ಟು ದಿನ ನಾನು ಸ್ಮರಣೆ ಮಾಡಿದ ಭಗವಂತನ ನಾಮ, ನನ್ನೊಟ್ಟಿಗೆ ಇರುವ ಆ ಭಗವಂತ ನನ್ನನ್ನು ಗೆಲ್ಲಿಸ್ತಾನೋ ಇಲ್ಲೋ ನೋಡು ಒಂದ್ಸಲಿ. ನೋಡು, ಗೆಲ್ಲಿಸ್ತೇ ಇರ್ತಾನ? ಇದು ಪ್ರಹ್ಲಾದನ ಕಥೆ. ಅವನು ಸುಡಲಿಲ್ಲ, ಮಾಟ ಮಂತ್ರಗಳನ್ನು ಮಾಡಲಿಲ್ಲ, ಯಾರನ್ನೂ ಕೂಡ ತನ್ನ ತೆಕ್ಕೆಗೆ ಹಾಕ್ಕೊಳ್ಳಿಕ್ಕೆ ಅಂತ ಹಣ ಕೊಡಲಿಲ್ಲ, ಆಮಿಷಗಳನ್ನು ಒಡ್ಲಿಲ್ಲ. ಸರಳ ಸುಂದರವಾದ ಸಹಜವಾದ ಒಂದು ಜೀವನದ ಶೈಲಿಯನ್ನು ಭಕ್ತಿಮಯ ಮಾಡಿಕೊಳ್ಳ್ರಿ ಅಂತ ಉಪದೇಶ ಮಾಡಿದರೆ ಅಸುರ ಬಾಲಕರು ಕೂಡ ಹರಿ ಹರಿ ಗೋವಿಂದ ನರಹರಿ ಗೋವಿಂದ. ಇದು ಇವತ್ತು ಬೇಕಾಗಿದೆ. ಇವತ್ತಿನ ಪರಿಸರದಲ್ಲಿ ಇದು ಬೇಕಾಗಿದೆ. ಅವನು ವೇದ ಮಂತ್ರಗಳನ್ನು ಉಚ್ಚರಿಸಲಿಲ್ಲ, ಉಪನಿಷತ್ತಿನ ರಹಸ್ಯ ತತ್ವಗಳನ್ನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾ ಕೊಡಲಿಲ್ಲ, ಸಂಸ್ಕೃತದ ಪದಗಳನ್ನು ಬಿಡಿಸಿ ಅರ್ಥ ಹೇಳಲಿಲ್ಲ. ಅವನೇನು ಮಾಡಿದ ಪ್ರಹ್ಲಾದ? ಇದ್ದ ಅಸುರ ಬಾಲಕರನ್ನು ಕೂಡ ತನ್ನನ್ನು ಬದಲಾಯಿಸ್ಕೊಳ್ಳಿಕ್ಕೆ ಅಂತ ಬಂದವರನ್ನೆಲ್ಲ ತನ್ನ ಮಾತಿನಿಂದ ಬದಲಾಯಿಸಿಬಿಟ್ನಂತೆ. ಇದು ನಮಗೆ ಕೊಡ್ತಾ ಇರುವ ಸಂದೇಶ ಭಾಗವತ. ಇವತ್ತೇನಾಗಿದೆ ಸಮಸ್ಯೆ? ನಮ್ಮದೊಂದು ಸಮಾಜ ಕಟ್ಕೊಂಡಿದ್ದೇವೆ. ಸಮಾಜದಲ್ಲಿ ಒಂದಿಷ್ಟೇನೋ ಹಾಕಿ ಕೊಟ್ಬಿಟ್ಟಿದ್ದಾರೆ. ಆ ಕಸಬರಿಗೆ ಇಲ್ಲೇ ಇಡಬೇಕು, ಅಲ್ಲೇ ಇಡ್ತೇವೆ. ಆ ರಂಗೋಲಿ ಅಲ್ಲೇ ಹಾಕಬೇಕು, ಅಲ್ಲೇ ಹಾಕ್ತಿದ್ದೇವೆ. ಇದನ್ನು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆ ಪಾತ್ರೆ ತೊಳಿಬೇಕು, ಅಲ್ಲೇ ತೊಳಿತಿದ್ದೀವಿ. ಯಾವುದೂ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಯಾರೋ ಒಬ್ಬ ನಮ್ಮವನೇ ಆದವ ನಮ್ಮಿಂದ ಬಿಟ್ಟು ಹೋಗ್ತಿದ್ದಾನಲ್ಲ, ಅವನನ್ನು ನಮ್ಮ ಹತ್ರ ಕರ್ಕೊಳ್ತಾ ಇಲ್ಲಲ್ಲ ಅನ್ನೋ ಸಮಸ್ಯೆ ನಮಗೆ ಕಾಡ್ತಾ ಇದೆ. ಅಲ್ಲೊಬ್ಬ ನಮ್ಮವ ಇದ್ದಾನೆ, ನೀವು ಮಾಡಿದ್ದು ಯಾವುದು ಅವನನ್ನು ಆಕರ್ಷಣೆ ಮಾಡ್ತಾ ಇಲ್ಲಲ್ಲ, ಯಾಕೆ? ಅವ ನಮ್ಮಿಂದ ಬಿಟ್ಟು ಹೋಗ್ತಿದ್ದಾನಲ್ಲ, ಯಾಕೆ? ಹಾಗಾದರೆ ನಿಮ್ಮ ಪೂಜೆ, ನಿಮ್ಮ ಪ್ರವಚನಗಳು, ನೀವು ಆಡುವ ಮಾತು, ನೀವು ಕೊಡ್ತಿರುವ ಉದಾಹರಣೆ, ನಿಮ್ಮ ವೇಷ, ನೀವು ಅವರನ್ನು ಅಪ್ರೋಚ್ ಮಾಡ್ತಾ ಇರುವಂತಹ ಶೈಲಿ
ಸರಿ ಇದೆ ಅಂತ ಅನಿಸಿದರೆ ಹಾಗಾದರೆ ಇದನ್ನೇ ಮುಂದುವರಿಸ್ರಿ. ಸರಿ ಇಲ್ಲ ಅನಿಸಿದರೆ ಇವತ್ತೇ ಬದಲಾವಣೆ ಮಾಡಿಕೊಂಡು ಅವನನ್ನು ಕೂಡ ನಿಮ್ಮವನನ್ನಾಗಿ ಮಾಡಿಕೊಡ್ರಿ. ಇದು ಭಾಗವತ ಕೊಡ್ತಾ ಇರುವ ಸಂದೇಶ. ನೀವು ವೇದವನ್ನು, ಸಂಸ್ಕೃತವನ್ನು, ಉಪನಿಷತ್ತುಗಳನ್ನು ಅಥವಾ ಬಹಳ ದೊಡ್ಡ ದೊಡ್ಡ ಗ್ರಂಥಗಳ ಹೆಸರುಗಳನ್ನು ಹೇಳಿ ಲೋಕಕ್ಕೆಲ್ಲ ಭ್ರಮೆಯನ್ನು ಹುಟ್ಟಿಸಿ ನಮ್ಮವರು ನಮ್ಮನ್ನೇ ಬಿಟ್ಟು ಹೋಗುವ ಹಾಗೆ ಮಾಡಿದರೆ ನೀವು ಬದುಕಿದ್ದೇ ಲಾಭ. ಯೋಚಿಸ್ಬೇಕಲ್ವೇ? ಪ್ರಹ್ಲಾದ ಆ ಕೆಲಸವನ್ನು ಮಾಡಿದ. ಅವ ನಮ್ಮವರು ಅಂತ ಅನಿಸ್ಕೊಂಡವ್ರ ಮಧ್ಯದಲ್ಲಿ ಹಲೆ 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 ಅನ್ನಲಿಲ್ಲ. ಇದ್ದೇ ಇರ್ತಾರವ್ರು. ಮತ್ತು ನಮ್ಮವರು ಅನ್ನೋ ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಜೈ ಜೈ ಅನ್ನೋರು ಮತ್ತು ನಮ್ಮವರಲ್ಲಿ ಇನ್ಯಾರಿಗೆ ಅಂತಾರೆ ಅವರೆಲ್ಲ. ಅವ್ರ ಮಧ್ಯದಲ್ಲೇ ಕೂತ್ಕೊಂಡು ಆ ಜನಸಂಖ್ಯೆಯ ಮಧ್ಯದಲ್ಲೇ ನಿಮ್ಮನ್ನು ನೀವು ಹೊಗಳಿಸ್ಕೊಂಡು ಅವರನ್ನು ನೀವು, ನಿಮ್ಮನ್ನು ಅವರು ಎಷ್ಟು ದಿವಸದಂತೆ ಮಾಡ್ತೀರಿ? ಅರೇ, ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಸಮಾಜ, ಹೇಟ್ ಮಾಡ್ತಾ ಇದೆ, ನಿಮ್ಮನ್ನು ತುಚ್ಛೀಕರಿಸ್ತಿದೆ, ಬೇಡ ನೀವು ಯಾರು ಅಂತ ಅದು ಹೋಗ್ತಾ ಇದೆ ನೋಡಿ ಆ ಸಮಾಜ. ಆ ಸಮಾಜ ನಿಮ್ದು ಅಲ್ವೇ, ಅದನ್ನು ನಿಮ್ಮ ಹತ್ರ ಕರ್ಕೊಂಡು ಬಾ ಅಂದರೆ ನಿನ್ನ ಮಡಿ ಮೈಲಿಗೆ ನಾಮ ವೇದಾಂತ ಎಲ್ಲ ಸಾರ್ಥಕ ಆಗ್ತದೆ. ಇಲ್ಲದೆ ಇದ್ದರೆ ಅವರೆಲ್ಲ ಚಂಡಾಮರ್ಕರ ಶಾಲೆಯಂತೆ ಅವರು ದೂರ ಹೋಗಬೇಕಾಗ್ತದೆ. ಇವತ್ತೇ ಎಚ್ಚರ ವಹಿಸಬೇಕು. ಇದನ್ನು ನಾವು ಪ್ರಹ್ಲಾದನಿಂದ ಕಲಿಬೇಕಾದ ಪಾಠ. ದೈತ್ಯ ಬಾಲಕರು ಮುಕ್ತಿಗೆ ಯೋಗ್ಯರೋ ಅಯೋಗ್ಯರೋ ಅನ್ನೋ ಚರ್ಚೆ ಮಾಡಲಿಲ್ಲ. ಅವರು ಸ್ಪೃಶ್ಯರೋ ಅಸ್ಪೃಶ್ಯರೋ ಅಂತ ಚರ್ಚೆ ಮಾಡಲಿಲ್ಲ. ಅವರು ನಾಳೆ ಇವನಿಗೆ ಡೊನೇಷನ್ ಕೊಡ್ತಾರೋ ಇಲ್ಲೋ ಅನ್ನೋ ಚರ್ಚೆಯನ್ನು ಪ್ರಹ್ಲಾದ ಮಾಡಲಿಲ್ಲ. ಅಥವಾ ನಾಳೆ ತನ್ನ ಅಪ್ಪನ ವಿರುದ್ಧ ತಾನು ನಿಂತಾಗ ಇವ್ರದ್ದೆಲ್ಲ ಬೆಂಬಲ ನನಗೆ ಸಿಗ್ತದೋ ಇಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಚರ್ಚೆ ಮಾಡಲಿಲ್ಲ. ಅವನೇನು ಚರ್ಚೆ ಮಾಡಲಿಲ್ಲ. ಅವನೇನು ಮಾಡಿದ ಪ್ರಹ್ಲಾದ? ಸತ್ಯ ಏನು ಅನ್ನೋದನ್ನು ಸರಳ ಸುಂದರವಾದ ಮಾತಿನಿಂದ ಅವರವರ ಬದುಕಿನಲ್ಲಿರೋ ಆಯುಷ್ಯವನ್ನು ಲೆಕ್ಕ ಹಾಕಿ ಗಣಿತಶಾಸ್ತ್ರವನ್ನು ಅವಲಂಬಿಸಿ ಇರೋದೇ 100 ವರ್ಷನೋ, ಎಷ್ಟು ಹಾರಾಡ್ತೀಯ? ಅದರಲ್ಲಿ 20 ವರ್ಷ ಬಾಲ್ಯ ಕೌಮಾರ, ಇನ್ನು 20 ವರ್ಷ ವೃದ್ಧಾಪ್ಯ, ಮಧ್ಯದಲ್ಲಿ ಏನು ನಿನ್ನ ಆಡಂಬರ ನಿಂದು? ಎಷ್ಟು ಹಾರಾಟ, ಎಷ್ಟು ಹೋರಾಟ? ಇರೋ 20 ವರ್ಷದೊಳಗೆ ಏನು ಹಾರಾಡ್ತೀಯ? ಇದ್ದ ಯೌವನವನ್ನು ಯಾಕೆ ಹಾಳು ಮಾಡ್ಕೊಳ್ತೀಯ? ಈಗಲ್ವೇ ಇನ್ಯಾವಾಗ ಮಾಡಬೇಕು ಆಚರಣೆಗಳನ್ನು? ನಿನಗೆ ಯಾವುದು ಹೇಟ್ ಅನ್ನಿಸ್ತದೆ ಹೇಳೋ, ನಾನು ಅದನ್ನು ಬಿಡಿಸ್ಕೊಡ್ತೇನೆ. ನಿಂಗೆ ಯಾಕೆ ದೇವರು ಬೇಡ? ನಿನಗೆ ಯಾಕೆ ಧರ್ಮ ಬೇಡ? ನೀನು ಯಾಕೆ ನಮ್ಮನ್ನು ಹೇಟ್ ಮಾಡ್ತಿದ್ದೀಯ? ನಿಮ್ಮಂತೆ ನಾವಾಗೋಣ, ನನ್ನಂತೆ ನೀನಾಗ್ತೀಯೋ, ಬಾ ಹತ್ರ ಬಾ ಅಂತ ಕರೆದನಂತೆ. ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಹೀಗೆ ಮನುಷ್ಯನನ್ನು ಸಹಜವಾದ ದಾರಿಯಲ್ಲಿ, ವ್ಯಕ್ತಿ ದ್ವೇಷಿ ಆದರೂ ಕೂಡ ಭಕ್ತಿಯ ದಾರಿಯಲ್ಲಿ ತರುವ ಶಕ್ತಿ ಭಕ್ತಿ ಇದೆ ಅಂತ ಮೊದಲು ತೋರಿಸಿದ್ದೇ ಪ್ರಹ್ಲಾದ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮಕ್ಕಳು, ನಮ್ಮ ಸಂತತಿ, ನಮ್ಮ ಮನೆಯೊಳಗೆ ಹುಟ್ಟಿದ ಹೆಣ್ಣಾಗಲಿ ಗಂಡಾಗಲಿ, ಹುಟ್ಟಿದ ತಂದೆ ತಾಯಿನೇ ಅದು ಹೇಟ್ ಮಾಡ್ತಾ ಇದೆ ಅಂದರೆ ನಮ್ಮಲ್ಲಿ ಏನೋ ಕೊರತೆ ಇದೆ ಅಂತ ಹೇಳೇ ತಾನೇ ಅರ್ಥ, ಅಥವಾ ಅದಕ್ಕೇನೋ ಒಂದು ಭ್ರಮೆ ಬಂದಿದೆ ಅಂತ ತಾನೇ ಅರ್ಥ. ನಾವಾಗಬೇಕು, ಅಥವಾ ನಾವಾದರೂ ಅದಾಗಬೇಕಲ್ವಾ? ನಮ್ಮ ಬಟ್ಟೆಯನ್ನು ಅದು ದ್ವೇಷಿಸ್ತದೆ, ನಮ್ಮ ಹಾಕ್ಕೊಳ್ಳುವ ನಾಮವನ್ನು ಅದು ಹೇಟ್ ಮಾಡ್ತಾ ಇದೆ, ನಾವು ದಿನ ಮಾಡುವಂಥ ಮಡಿ ಮೈಲಿಗೆಯನ್ನು ಅದು ಹೇಟ್ ಮಾಡ್ತಾ ಇದೆ ಅಂದರೆ ನಾವು ಅದಕ್ಕೆ ಸ್ಕೂಲಿಗೆ ಕಳಿಸಿದ ತಪ್ಪು ಅನ್ಬೇಕಾ, ಅಥವಾ ನಾವು ಇದನ್ನು ಪಾಲನೆ ಮಾಡೋದು ತಪ್ಪು ಅನ್ಬೇಕಾ, ಅಥವಾ ಇದನ್ನು ಬ್ಯಾಲೆನ್ಸ್ ಮಾಡಬೇಕಾ? ಯಾವುದು ಮಾಡಬೇಕು? ಎಷ್ಟು ಮೂರ್ಖತನ ಬಂತು! ಯಾವ ಅಭಿಮಾನ ನಮ್ಮನ್ನು ಕಟ್ಟಿ ಹಾಕ್ತಾ ಇದೆ? ಯೋಚಿಸದೆ ಹೋದರೆ ಮುಂದೆ ಇನ್ನೂ ಗಂಭೀರ ಆಗ್ತೀವಿ. ಅಂದಿನ ಅಸುರ ಬಾಲಕರ ಮಧ್ಯದಲ್ಲೇ ಹುಟ್ಟಿ, ಮನೆಯಲ್ಲೇ ಹುಟ್ಟಿ, ಯಾವ ಅಸುರ ಬಾಲಕರು ಇವನನ್ನು ದ್ವೇಷ ಮಾಡಿ ಕಡಿ ಬಡಿ ಎನ್ನುವ ಸಂಸ್ಕೃತಿಯಲ್ಲಿ ಬೆಳೆದ ಮಾಂಸ ಮದ್ಯಗಳನ್ನು ತಿಂದವರಿಗೂ ಕೂಡ ಹರಿನಾಮ ಸ್ಮರಣೆಯ ಮಹತ್ವ ಹೀಗಿದೆ ಅಂತ ತಿಳಿಸಿ ಹರಿನಾಮ ಬಾಯಲ್ಲಿ ಬರೋ ಹಾಗೆ ಮಾಡುವ ಪ್ರಹ್ಲಾದ ಬೇಕೋ, ಅಥವಾ ಇದನ್ನೆಲ್ಲ ದೂರ ಹೋದರೆ ಹೋಗಲಿ, ನಾವಂತೂ ಮೋಕ್ಷಕ್ಕೆ ಹೋಗಿಬಿಡ್ತೀವಿ, ನಮ್ಮ ಮಕ್ಕಳು ಹಾಳಾದರೆ ಏನಪ್ಪ ಅಂತ ಈ ಧೋರಣೆ ಬೇಕೋ?
ನಾನು ಎಷ್ಟು ಹೇಳಿದೆ ರೀ, ಎಲ್ಲ ಹಾಳಾಗಿ ಹೋಗ್ಬಿಟ್ರು. ಇದು ದೊಡ್ಡಸ್ತಿಗೇನೆ. ನೋಡಿ ಸ್ವಲ್ಪ ಪ್ರಹ್ಲಾದನ ಚರಿತ್ರೆ, ಎಷ್ಟು ಬ್ರಾಡ್ ಥಿಂಕಿಂಗ್ ಇದೆ, ಎಷ್ಟು ದೂರ ಆಲೋಚನೆ ಇದೆ. ಅವನನ್ನು ನಾವು, ನಮ್ಮನ್ನು ಅವನು ಎಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಇದನ್ನು ಯೋಚಿಸ್ಬೇಕಲ್ವ ನಾವು. ಇದು ಪ್ರಹ್ಲಾದ. ಹಿರಣ್ಯಕಶಿಪು ಅಂಥ ತಂದೆಯನ್ನು ಪಡೆದು ಪ್ರಹ್ಲಾದ ಭಕ್ತಿಯಿಂದ ಜಾರಲಿಲ್ಲ. ಇನ್ನು ವೇದಾಂತ ಅಧ್ಯಾತ್ಮ ವಿಚಾರ ಮಾಡೋದಾದರೆ ಹಿರಣ್ಯಕಶಿಪು ಪ್ರಹ್ಲಾದ ಆಗಲಿಲ್ಲ, ಪ್ರಹ್ಲಾದ ಹಿರಣ್ಯಕಶಿಪು ಆಗಲಿಲ್ಲ. ಇದು ಅಧ್ಯಾತ್ಮ. ಒಂದು ಬದಲಾವಣೆಯನ್ನು ಒಂದು ಹಂತಕ್ಕೆ ಪುರುಷ ಮಾಡ್ಕೊಳ್ಬೋದಂತೆ. ಸ್ವಭಾವವೇ ಆಗಿದೆ ಅಂತಂದಾಗ ಬದಲಾವಣೆಯ ಯಾವ ಪ್ರಯತ್ನವೂ ಅಲ್ಲಿ ನಡೆಯಲ್ಲಂತೆ. ಅದನ್ನು ಭಾಗವತನೇ ತೋರಿಸ್ತದೆ, ಅದನ್ನು ಭಾಗವತನೇ ತೋರಿಸಿದೆ. ಹಿರಣ್ಯಕಶಿಪು ಹರಿಭಕ್ತನಾಗಲಿಲ್ಲ, ಪ್ರಹ್ಲಾದ ಹರಿದ್ವೇಷಿ ಆಗಲಿಲ್ಲ. ಸ್ವಭಾವಕ್ಕನುಗುಣವಾಗಿ ಜೀವರಾಶಿಗಳಿರ್ತಾರೆ ಅನ್ನೋ ಸತ್ಯವನ್ನೂ ತೋರಿಸ್ತದೆ. ಆದರೆ ಭಕ್ತಿಯ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸ್ತದೆ. ಇವರಿಬ್ಬರಿಗೂ ಸಮವಾಗಿ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ವಿಷಮನಲ್ಲ ಭಗವಂತ ಅನ್ನೋದನ್ನು ನರಸಿಂಹನಾಗಿ ಜಗತ್ತಿಗೆ ತೋರಿಸ್ತದೆ. ಇದು ಶ್ರೀಮದ್ ಭಾಗವತ. 8ನೇ ಸ್ಕಂದಕ್ಕೆ ಬಂದರೆ ಬಹಳ ಕಷ್ಟಪಟ್ಟರಂತೆ ಕ್ಷೀರ ಸಮುದ್ರ ಮಥಿಸುವಾಗ. ಅಂತೂ ಅಮೃತ ಬಂತು, ಧನ್ವಂತರಿಯಾಗಿ ಅಮೃತ ತಂದ. ಅವನ ಮೇಲೆ ಮುಗಿಬಿದ್ರು. ಎಲ್ಲ ಅಮೃತದ ಕಲಶ ನಮಗೆ ಬೇಕು ಅಂತ ಕದ್ದುಕೊಂಡು ಹೋಗಿಬಿಟ್ರು ಅಸುರರು. ಅಸುರರು ಕದ್ದುಕೊಂಡು ಹೋದರೆ ದೇವತೆಗಳ ರಿಯಾಕ್ಷನ್ ಏನು ಅಂತ ಪ್ರಶ್ನೆ. ಒಬ್ಬ ವ್ಯಕ್ತಿ ಬಹಳ ಕಷ್ಟಪಡ್ತಿದ್ದಾನೆ, ಇವತ್ತು ಫಲ ಸಿಗೋದರಲ್ಲಿ ಅವನಿಗೆ ವಂಚನೆ ಆಗ್ತಾಯಿತ್ತು. ಆವಾಗ ಅವನ ರಿಯಾಕ್ಷನ್ ಹೆಂಗಿರಬೇಕು ಅನ್ನಲಿಕ್ಕೆ ಭಾಗವತ ಹೇಳಿಕೊಡ್ತದೆ. ನಾವು ಮಾಡ್ತಿರುವ ಎಲ್ಲ ಕರ್ತವ್ಯಗಳು ಶಾಸ್ತ್ರಕ್ಕೆ ಸಮ್ಮತವೂ ಆಗಿತ್ತು, ದೇವರಿಗೆ ಪ್ರೀತಿ ಆಗುವ ಹಾಗೂ ಆಗಿತ್ತು, ಸರಿಯಾಗೇ ಇದೆ ಅಂತಾದರೂ ಫಲ ಸಿಗುವಾಗ ಮಾತ್ರ ಮಿಸ್ ಆಗ್ತಾ ಇದೆ ಅಂದರೆ ಇದರ ಅರ್ಥ ಈ ಪ್ರಸಂಗವನ್ನು ನಾವು ಹೇಗೆ ರಿಯಾಕ್ಟ್ ಆಗಬೇಕು. ಆಗಿದೆ, ಇದು ಜೀವನದಲ್ಲಿ ಆಗಿದೆನೋ ಇಲ್ಲೋ, ಇದೆಲ್ಲ ನಮಗೆ ಎಷ್ಟು ಕಷ್ಟಪಟ್ವಿ, ಮೈಯೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಫಲ ಸಿಗೋದ್ರಲ್ಲೆಲ್ಲೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಲ್ಲ. ಇದು ಈ ದೇವತೆಗಳ ಪ್ರಸಂಗ ನಮಗೆ ಕೊಡೋ ಸಂದೇಶ. ಬಹಳ ಕಷ್ಟಪಟ್ಟ ದೇವತೆಗಳಿಗೂ ಬಹಳ ಕಷ್ಟಪಟ್ಟ ಅಸುರರಿಗೂ ಕೊನೆಗೆ ಬಂದ ಅಮೃತದ ಕಲಶ ಧನ್ವಂತರಿ ಕೈಯಲ್ಲಿದ್ದದ್ದು ದೇವತೆಗಳಿಗೆ ಸಿಗಲೇ ಇಲ್ಲ, ಅಸುರರ ಪಾಲಾಗಿಬಿಡ್ತು. ಆವಾಗ ರಿಯಾಕ್ಟ್ ಹೆಂಗೆ ಮಾಡ್ಬೋದಾಗಿತ್ತು? ನಾವ್ಯಾರಾದರೂ ಇದ್ದಿದ್ರೆ ಸುಮ್ಮನೆ ಹೇಳಿರ್ತೀನಿ, ಧನ್ವಂತರಿ ಸಿಗಲಿ ಕೈಗೆ ನೋಡೇ ಬಿಡ್ತೀನಿ ಒಂದು ಕೈ ಅಂತಿದ್ವಿ ನಾವು. ಸ್ವಲ್ಪ ಗಟ್ಟಿ ಹಿಡ್ಕೊಳ್ಳಿಕ್ಕೆ ಬರಲಿಲ್ಲ ನಿನಗೆ, ಬುದ್ಧಿಗಿದ್ದಿದ್ದೇನಾ? ಇಷ್ಟು ಕಷ್ಟಪಟ್ಟು ಮಥನ ಮಾಡಿದ್ದೇವೆ, ಬಿಟ್ಬಿಟ್ಟೆಲ್ಲ ಹೋಗಿ. ಇದು ನಮ್ಮ ರಿಯಾಕ್ಷನ್. ಭಗವಂತ ಏನು ಮಾಡ್ತಿದ್ದಾನೆ, ಭಾಗವತದ ರಹಸ್ಯ ಏನು ಅಂತ ಈಗ ಗೊತ್ತಾಗ್ತದೆ. ಭಕ್ತನಾದರೂ ಕರ್ತವ್ಯ ಮಾಡಿದವನೇ ಆದರೂ ಪರೀಕ್ಷಿಸಿಯೇ ಫಲ ಕೊಡ್ತಾನೆ ಹೊರತು ಪರೀಕ್ಷಿಸದೆ ಫಲ ಕೊಡಲ್ಲ. ಈ ಪರೀಕ್ಷೆಯ ಸಮಯವನ್ನು ಮನುಷ್ಯ ಯಾವತ್ತೂ ಕೂಡ ಜಾರಬಾರ್ದು ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ಭಾಗವತ ಈ ಕಥೆಯನ್ನು ಹೇಳ್ತದೆ. ನಿನ್ನ ಪ್ರಯತ್ನ, ನೀನು ಬೆವರು ಸುರಿಸಿದ್ದು, ನೀನು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಿದ್ದು ಯಾವುದು ವ್ಯರ್ಥ ಆಗಲ್ಲ. ಆದರೆ ಫಲ ಸಿಗುವಾಗ ಮಾತ್ರ ಪರೀಕ್ಷಿಸದೆ ಕೊಡೋದು ಅಂತ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ನಿನ್ನ ಪ್ರಯತ್ನ ಮಾಡು, ಈ ಸಂದೇಶ ಕೊಡ್ತದೆ ಭಾಗವತ. ಎಷ್ಟು ಅದ್ಭುತ ಇದೆ ನೋಡ್ರಿ ಈ ಪ್ರಸಂಗ. ದೇವತೆಗಳಿಗೆಲ್ಲ ಕಲಶ ಸಿಗದಿದ್ದಾಗ ದೇವರೆಲ್ಲ ದೇವತೆಗಳ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ್ದಂತೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಇವ್ರು ಯಾರು ಅಂತ. ಯಾವೊಬ್ಬ ದೇವತೆಯ ಮುಖದಲ್ಲಿಯೂ ಅಳುಕಿಲ್ಲಂತೆ, ಸ್ವಲ್ಪವೂ ಅಳುಕಿಲ್ಲ, ಭಗವಂತನಿಗೆ ಪ್ರತಿರೋಧ ಇಲ್ಲ. ನೋಡಿ, ಭಾಗವತವನ್ನು ಅಧ್ಯಯನ ಮಾಡೋನಿಗೆ ಇರಬೇಕಾದ ದೃಷ್ಟಿಕೋನ. ಯಾರಾದರೂ ಒಬ್ಬ ದೇವತೆ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಮಗೇನು ಕೊಟ್ಟಿ ನೀನು ಅಂತ ಕೇಳಬೇಕು. ಯಾವ ಥರದ ಅಳುಕಿಲ್ಲ. ಮತ್ತೇನಿತ್ತು ಅವರ ಮನಸ್ಸಿನಲ್ಲಿ ಭಾವ? ನೀನು ಆದೇಶ ಮಾಡಿದ್ದಿ, ನಿನ್ನ ಪೂಜೆಯಾಗಿ ನಾವು ಮಾಡಿದ್ವಿ, ಫಲ ಕೊಡಿಸ್ತೀಯೋ ಬಿಡಿಸ್ತೀಯೋ ಅದು ನಿನಗೆ ಬಿಟ್ಟದ್ದು ಅಂತಂದ್ರಂತೆ. ಫಲದ ಆಸೆ ಇಲ್ಲ, ಅಹಂಕಾರದ ಭಾವ ಇಲ್ಲ, ಮನಸ್ಸಿನಲ್ಲಿಯೂ ಇಲ್ಲ ಅವರಿಗೆ ಅದರದ್ದು.
ಈಗ ಏನಾಯ್ತು ಸಮಸ್ಯೆ ಅಂದರೆ, ಧನ್ವಂತರಿ ಕಲಶ ಕೈ ಬಿಟ್ಟು ಕಳಿಸಿದ್ನಲ್ಲ, ಅದು ದೈತ್ಯರಿಗೆ ಕಲಶ ಅಮೃತ ಸಿಗಲಿ ಅಂತಲ್ಲ, ದೇವತೆಗಳ ರಿಯಾಕ್ಷನ್ ಹೆಂಗಿದೆ ಅಂತ ನೋಡಬೇಕಾಗಿತ್ತಂತೆ. ಸರ್ವಜ್ಞ ಸರ್ವಶಕ್ತನಾದ ಶ್ರೀಹರಿ ಮುಕ್ತಂ ತ್ವಯಾ ಶಕ್ತಿಮತಾಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಆ ದೇವರು ಅನ್ನೋ ವ್ಯವಸ್ಥೆಯನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳಿಕ್ಕೆ ಇದೊಂದು ಘಟ್ಟ ನಮಗೆ. ಅವ ಹೆಂಗಿದ್ದಾನೆ, ಆ ಭಗವಂತ ಹೆಂಗಿದ್ದಾನೆ ನೋಡಿ. ಅವನು ಹೇಗಿದ್ದಾನೆ ನಮ್ಮ ಜೊತೆಗೆ ಅಂದರೆ, ಅಮೃತ ದೇವತೆಗಳಿಗೆ ಕೊಡಿಸೋದೇ, ಅಸುರರಿಗೆ ಅಮೃತ ಕೊಡಿಸೋದೇ ಇಲ್ಲ, ಅವರಿಗೇನು ಕೊಡಲ್ಲ. ಆದರೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ದೇವತೆಗಳ ಮನಸ್ಸಿನ ನೈಜ ಭಾವ ಜಗತ್ತಿಗೆ ವ್ಯಕ್ತ ಆಗಬೇಕು. ಅವರು ಅಮೃತಕ್ಕಾಗಿ ಕೆಲಸ ಮಾಡಿದ್ದಲ್ಲ, ಅವರು ನನಗಾಗಿ ಕೆಲಸ ಮಾಡಿದ್ದಾರೆ, ಫಲದ ಆಸೆಯಿಂದ ಮಾಡಿಲ್ಲ, ನನಗಾಗಿ ಮಾಡಿದ್ದಾರೆ, ನನ್ನ ಪೂಜೆಯಾಗಿ ಮಾಡಿದ್ದಾರೆ. ಅವರು ಅಷ್ಟು ಕಷ್ಟಪಟ್ಟರು ನನ್ನ ಪೂಜೆಯಾಗೆ ಮಾಡಿದ್ದಾರೆ. ಇದು ಗೊತ್ತಾಗೋದು ಹೆಂಗೆ? ಕಲಶ ಅಸುರರು ತೊಗೊಂಡು ಹೋದಾಗಲೇ ಜಗತ್ತಿಗೆ ಇದು ಗೊತ್ತಾಗೋದು. ಅಸುರರು ತೊಗೊಂಡು ಹೋದ ಕೂಡಲೇ ಎರಡೂ ಮಾಡಲಿಲ್ಲ. ತೊಗೊಂಡೋದ ಅಸುರರನ್ನು ಬೈಲಿಲ್ಲ, ಕೈ ಬಿಟ್ಟ ಧನ್ವಂತರಿಯ ಬಗ್ಗೆ ಬೈಲಿಲ್ಲ, ಹೋಗಿಬಿಡ್ತಲ್ಲ ಅಂತ ಮನಸ್ಸಿನೊಳಗೆ ಅವರಿಗೆ ಯಾವುದೇ ಅಳುಕಾಗಲಿಲ್ಲ. ಈ ಥರದ ಏನು ಸಮತ್ವ ಬುದ್ಧಿ ಇದೆ, ಇದು ಯಾರಿಗೆ ಸಮಸ್ಯೆ ಆಗ್ತದೆ ಗೊತ್ತೇನು? ಹೀಗಾದಾಗ ನಿಮಗೆ ಆಶ್ಚರ್ಯ ಆಗ್ತದೆ. ಹಿಂಗಾದ ಕೂಡಲೇ ದೇವರಿಗೆ ಸಮಸ್ಯೆ ಆಗಲಿಕ್ಕೆ ಶುರು ಆಯ್ತಂತೆ. ದೇವರಿಗೆ ಸಮಸ್ಯೆ ಕೊಟ್ಟರಂತೆ ದೇವತೆಗಳು. ಅಂದ್ರೆ ಅರ್ಥ ಏನು? ಏನು ಇಷ್ಟು ಕಷ್ಟಪಟ್ಟರು ನನ್ನಿನ್ನೂ ಬೈತಿಲ್ಲಲ್ಲ ಅಂತ ಸಮಸ್ಯೆ ಅಂತೆ. ನನ್ನಿನ್ನೂ ಬೈತಿಲ್ಲ, ಯಾಕೆ ಕಲಶದ ಬಿಟ್ಬಿಟ್ಟು ಅಂತ ಬೈಲಿಲ್ಲ, ಹಾಗಾದರೆ ಇವರಿಗೆ ಅಮೃತ ಕೊಡಿಸ್ಲೇಬೇಕು ಅಂತಂದಂತೆ. ಇದೇ ನೋಡಿ ಭಗವಂತನೊಟ್ಟಿಗೆ ನಮ್ಮ ಸಂಬಂಧ ಹೇಗಿರಬೇಕು ಅಂದರೆ, ದುಡಿ ಅಂದು ದುಡಿತೇನೆ, ಮಲಗಂದು ಮಲಗ್ತೇನೆ, ಎಚ್ಚರ ಇರು ಅಂದು ಎಚ್ಚರ ಇದ್ದೇನೆ, ಅಧ್ಯಯನ ಮಾಡುವಂದು ಮಾಡ್ತೇನೆ, ಪ್ರವಚನ ಮಾಡುವಂದು ಮಾಡ್ತೇನೆ, ತಿಳಿ ಅಂದು ತಿಳಿತೇನೆ, ತಿಳಿದವರ ಜೊತೆಗಿರು ಅಂದು ತಿಳಿದವರ ಜೊತೆಗಿರ್ತೇನೆ, ನನ್ನ ಬಳಿಗೆ ಬಾ ಅಂದು ಬರ್ತೇನೆ, ಬೆಟ್ಟ ಹತ್ತು ಅಂದು ಹತ್ತೇನೆ, ಇಳಿ ಅಂದು ಇಳಿತೇನೆ. ಹಿಂಗೆ ಮಾಡಿದ ಕೂಡಲೇ ದೇವರಿಗೆ ಸಮಸ್ಯೆ ಆಗ್ತದೋ ಇಲ್ಲೋ? ಹಿಂಗೆ ಯಾಕಿದ್ದಾನಿವ ಅಂತಾನೆ ಭಗವಂತ. ಹಿಂಗೆ ಯಾಕಿದ್ದಾನಿವ, ಇವನಿಗೇನಾದರೂ ಕೊಡಲೇಬೇಕು, ಇವನಿಗೇನಾದರೂ ಕೊಡಲಿಲ್ಲ ಅಂದರೆ ಸಮಸ್ಯೆ ನನಗೆ ಅಂತಾನೆ. ಈ ಸಮಸ್ಯೆ ಒಡ್ಡಿ ದೇವರನ್ನು ತಮ್ಮ ವಶ ಮಾಡಿಕೊಂಡ ಭಕ್ತರ ಸಂಖ್ಯೆಯನ್ನೇ ಭಾಗವತ ಸೆರೆ ಹಿಡಿದುಕೊಳ್ತಂತೆ. ಅಕ್ರೂರ ಇರ್ಬೋದು, ದ್ರೌಪದಿ ಇರ್ಬೋದು, ಉದ್ಧವನಿರ್ಬೋದು, ಅರ್ಜುನನಿರ್ಬೋದು, ಇವರೆಲ್ಲ ದೇವರಿಗೆ ಸಮಸ್ಯೆ ಒಡ್ಡಿದಾರಂತೆ. ಏನು ಸಮಸ್ಯೆ? ಏನು ಮಾಡು ಅಂತಾನೆ ಮಾಡ್ತೇವೆ, ಏನು ಮಾಡು ಅಂತಾನೆ ಮಾಡ್ತೇವೆ, ಯಾವ ಫಲದ ಆಸೆನೂ ಪಡಲ್ಲ, ನೋಡೋಣ ನೀನ ನಾವ ಅಂತ ಹೇಳ್ಕೊಂಡು ಕೊಡ್ತಾರಂತೆ. ಆವಾಗ ಭಗವಂತ ಅಂತಾನೆ, ನೀನೇ ಸರಿ, ನಾನೇ ನಿನ್ನ ವಶನಾಗ್ತೇನೆ ಅಂತ. ಇದೇ ಭಾಗವತದ ರಹಸ್ಯ. ಎಂಥ ಅದ್ಭುತ, ಎಂಥ ಅದ್ಭುತ! ಅಸುರರ ಕೈಯಲ್ಲಿ ಕಲಶ ಹೋಗೋದು ಸಮಸ್ಯೆ ಅಲ್ಲ, ದೇವರು ನಮ್ಮ ಮೇಲೆ ಒಲಿಯೋದಿದೆ ಅಲ್ಲ, ಅದು ವಿಷಯ. ದೇವರು ನಮಗೆ ಆದೇಶ ಮಾಡಿದ್ದನ್ನು ನಾವು ಸರಿ ಮಾಡಿದೇವೋ ಇಲ್ಲೋ ಅನ್ನೋದಿದೆ ಅಲ್ಲ, ಅದು ವಿಷಯ ಅಂತಾರಂತೆ. ಅಮೃತ ಇವತ್ತು ಸಿಗ್ಬೋದು, ಸಿಗದೇ ಇರ್ಬೋದು, ಕಲಶ ಅಲ್ಲಿಗೆ ಹೋಗ್ಬೋದು, ಹೋಗದೇ ಇರ್ಬೋದು. ತೊಗೊಂಡು ಏನು ಮಾಡೋಣ? ಅವ ಒಲದ್ನ, ಅವನ ಆದೇಶ ನಾವು ಸರಿ ಮಾಡಿದ್ವ್ಯಾ, ಅವನ ಕಣ್ಣಿಗಿನ ದೃಷ್ಟಿಗೆ ನಾವು ಬಿದ್ವಾ? ಇದು ಆಲೋಚನೆ ಅಂತೆ ದೇವತೆಗಳಿಗೆ. ಇದೇ ಅಮೃತ ಕಲಶದ ಸಾರವತ್ತಾದ ಭಾಗ ಇದು. ಈ ಥರದ್ದು ಸಮಸ್ಯೆ ಬಂದಾಗ ಭಗವಂತ ಏನು ಮಾಡ್ತಾನೆ? ಅನಿವಾರ್ಯವಾಗಿ ಮೋಹಿನಿ ಆದನಂತೆ ನೋಡಿ. ಒಂದೇ ಸಲಿಯಲ್ಲಿ ದೇವತೆಗಳಿಗೋಸ್ಕರ ಎಷ್ಟು ರೂಪ ತಗೊಂಡಿದ್ದಾನೆ? ಕೂರ್ಮನಾದ. ಯಾಕೆ? ದೇವತೆಗಳಿಗೆ ಬೆಟ್ಟ ಅದನ್ನು ಎತ್ತಿ ಇಡ್ಲಿಕ್ಕಾಗಲ್ಲ, ಸರಿ ಕೂರ್ಮನಾದ, ತಾನೇ ಬೆನ್ನಿನ ಮೇಲೆ ಹೊತ್ತು. ಅಜಿತ, ಆ ಮನ್ವಂತರದ ದೇವತೆ ಅಜಿತ, ಆ ಅವತಾರ ಅಜಿತನಾದ. ಅಮೃತ ತರಬೇಕು ಅಂತ ಕಲಶನಾಗಿ ಬಂದದ್ದು ಯಾವ ರೂಪದಿಂದ? ಧನ್ವಂತರಿ ಆದ. ಸಾಲಿಲ್ಲಲ್ಲ, ಈಗ ಮೋಹಿನಿ ಆದ. ಮತ್ತೆ ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ. ನೀ ಫಲದ ಆಸೆ ಬಿಟ್ಟು ಮಾಡೋ,
ಸರ್ವಕರ್ತೃ ಆದರೂ ನಾನು ನಿನ್ನೊಳಗೆ ಅಂತ ಕೊಟ್ಟ ಕರ್ತೃತ್ವ ಏನು ದತ್ತ ವ್ಯವಸ್ಥೆ ಇದೆ, ಅದನ್ನು ನಾ ಪರೀಕ್ಷೆ ಮಾಡ್ತೀನಿ. ನೀ ಗೆದ್ದಿ ಅಂದರೆ ನೀ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತಾನೆ ಭಗವಂತ. ನೀ ಹೇಳ್ದಾಗ ಕೇಳ್ತೀನಪ್ಪ. ನೀ ಕಸ ಹೊಡಿ ಅಂದರೆ ಕಸ ಹೊಡಿತೀನಿ, ನೀರು ತೊಗೊಂಡು ಬಾ ಅಂದರೆ ನೀರು ತೊಗೊಂಡು ಬರ್ತೀನಿ, ನೀನು ಕಾಲು ಒತ್ತು ಅಂದರೆ ಕಾಲು ಒತ್ತೀನಿ. ನಿನಗೆ ಯಾವಾಗ ನನ್ನ ಬಗ್ಗೆ ದುರ್ಬುದ್ಧಿ ಬರ್ತದೆ ಆವಾಗ ಮಾತ್ರ ನಾನು ನಿನ್ನಿಂದ ದೂರ ಹೋಗ್ತೀನಿ. ಇದೇ ಅಲ್ವೇ ಪುರಂದರದಾಸರು ತೋರಿಸಿದ್ದು, ಮುಯ್ಯಕ್ಕೆ ಮುಯ್ಯ ತೀರಿತೋ ವಿಠಲ. ಇದು ಕಥೆ. ದೇವತೆಗಳು ಈ ವಿಷಯದೊಳಗೆ ಪ್ರತೀಪ ಮಾಡಲಿಲ್ಲ. ಅತ್ಯದ್ಭುತವಾಗಿ ತಮ್ಮನ್ನು ತಾವು ಫಲದ ಆಸೆ ಇಲ್ಲದವರು, ದೇವರ ಪ್ರೀತಿಗಾಗೇ ಮಾಡಿರೋರು, ನಮಗೆ ಬೇಕಿಲ್ಲ ಸ್ವಾಮಿ ನಿನ್ನ ಈ ಅನುಗ್ರಹ ಸಾಕು ಅಂದದ್ದಕ್ಕೆ ಮೋಹಿನಿಯಾಗಿ ಅಸುರರನ್ನೆಲ್ಲ ಮೋಹಗೊಳಿಸಿ ಸತ್ಯದಿಂದ ಬಿಟ್ಟಿದ್ದಾರೆ ಅಂತ. ಸತ್ಯಚ್ಯುತಾನ್ ಕಾರಯಿತುಂ ವಧಾಯ, ಅವರು ಸತ್ಯದ ದಾರಿಯಿಂದ ಜಾರಿದ್ದಾರೆ. ಅವರಿಗೆ ಅಮೃತ ಸಿಗಲ್ಲ, ಕೈಗೆ ಬಂದರೂ ಬಾಯಿಗೆ ಬಿಡಲ್ಲ ನಾನು ಬೀಳಲಿಕ್ಕೆ ಅಂತ ಹೇಳಿ ಎಲ್ಲ ದೇವತೆಗಳಿಗೆ ಅಮೃತ ಉಣಿಸಿ ತನ್ನ ಅಘಟಿತ ಘಟನಾ ಶಕ್ತಿಯನ್ನು ತೋರಿಸಿದ. ನೋಡಿ, ದೇವರ ಶಕ್ತಿ ವ್ಯಕ್ತ ಆಗೋದೇನೆ ಫಲದ ಆಸೆಯನ್ನು ಬಿಟ್ಟು ಕಷ್ಟಪಟ್ಟು ಕರ್ಮ ಮಾಡಿದಾಗ. ನಾವು ಮಾಡಲಿಬೇಕಂದ್ರೆ ಅದು ಮನೆಯೇ ಇರ್ಬೋದು, ಅದು ಆಫೀಸೇ ಇರ್ಬೋದು, ನಮಗೆ ವಿಹಿತವಾದ ಕರ್ಮವನ್ನು ಸಮಯಕ್ಕನುಗುಣ ದೇವರು ಪರೀಕ್ಷೆ ಒಡ್ಡದಾಗೆಲ್ಲ ಫೇಸ್ ಮಾಡಿ ಮಾಡಿ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿದರೆ ಅಲ್ಲಿ ದೇವರ ಶಕ್ತಿ ವ್ಯಕ್ತ ಆಗ್ತದೆ. ನಾವು ಅದನ್ನು ಅನುಭವಿಸಬೇಕು ಜೀವನದೊಳಗೆ. ಅನುಭವಿಸಿದರೆ ಚಂದ. ಅದು ಮಕ್ಕಳನ್ನು ಪಡೆದಾಗಿರ್ಬೋದು, ಮದುವೆ ಮಾಡಿಕೊಂಡಾಗಿರ್ಬೋದು, ಮನೆ ಕಟ್ಟಿಸ್ದಾಗಿರ್ಬೋದು, ಆಫೀಸ್ನಲ್ಲಿ ಯಾವುದೋ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಾಗಿರ್ಬೋದು, ಅಥವಾ ಇನ್ನೇನೋ ಇರ್ಬೋದು. ಅದು ನನಗೊಂದಿರ್ಬೋದು, ನಿಮಗೊಂದಿರ್ಬೋದು, ಅವರಿಗೊಂದಿರ್ಬೋದು. ಆದರೆ ಜೀವನದೊಳಗೆ ದೇವತೆಗಳಂತೆ ಕಷ್ಟನೇ ಪಡದೇ ಇದ್ದರೆ, ಪರೀಕ್ಷೆಯನ್ನು ಫೇಸೇ ಮಾಡದೇ ಇದ್ದರೆ ಮುಂದೆ ಬರೋ ಅಮೃತದಿಂದ ವಂಚಿತರಾಗ್ತಿರಲ್ಲ ಯಾಕೆ ಅಂತ ಕೇಳ್ತದೆ ಶ್ರೀಮದ್ ಭಾಗವತ. ಮುಂದೊಂದು ಅಮೃತ ಬರಲಿಕ್ಕಿದೇನೋ ಅದಕ್ಕೆ ಈಗೆಲ್ಲ ಮಥನ ಮಾಡುವಂಥದ್ದು ಭಾಗವತ. ಇಷ್ಟು ಅರ್ಥ ಸಂದೇಶ ಕೊಡುವಂಥ ಕಥೆ ಶ್ರೀಮದ್ ಭಾಗವತ. ಅದನ್ನು ಚಿಂತನೆ ಮಾಡಬೇಕು. 8ರಲ್ಲಿ ಭಗವಂತನ ಅನೇಕ ಅವತಾರಗಳ ಕಥೆ ಹೇಳ್ತಾರೆ. ಮತ್ಸ್ಯ, ಕೂರ್ಮ, ಹೀಗೇನೆ ಹರಿ ಎನ್ನೋ ಪರಮಾತ್ಮ ಗಜೇಂದ್ರನನ್ನು ಮೋಚನೆ ಮಾಡಿದ ಗಜೇಂದ್ರ ವರದ ಅಂತನ್ನೋ ಕಥೆ. ಇದೆಲ್ಲ 8ನೇ ಸ್ಕಂದದಲ್ಲೇ ಬರುವ ಅನೇಕ ಬಿಂದುಗಳು. ಇವೆಲ್ಲ ಒಂದೊಂದು ಅದ್ಭುತವಾದ ಬಿಂದುಗಳು. 9ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಅಲ್ಲಿರುವ ಕೆಲವು ಬಿಂದುಗಳನ್ನು ಅನುಸಂಧಾನ ಮಾಡಬೇಕು. ಸುಕನ್ಯೆ ಕಥೆಯನ್ನು ಭಾಗವತ 9ರಲ್ಲಿ ಹೇಳ್ತಾರೆ. ಚ್ಯವನ ಸುಕನ್ಯೆಯರ ದಂಪತಿಗಳಾದರೆ ಅವರಿಬ್ಬರಲ್ಲಿ ಏಜ್ ಗ್ಯಾಪ್ ಭಾಳ ಇತ್ತು. ಇವತ್ತೆಲ್ಲ ಏಜ್ ಗ್ಯಾಪ್ ಭಾಳ ಇದ್ದರೆ ಭಾಳ ಸಮಸ್ಯೆ ಅಂತ ಹೇಳ್ತಾರೆ. ಈಗ ಮದುವೆ ಮಾಡಿಕೊಳ್ಳುವಾಗ ಏಜ್ ಗ್ಯಾಪ್ ಭಾಳ ಇರಬಾರ್ದು. ಮನಸ್ಸು ಗ್ಯಾಪ್ ಇದ್ದರೂ ಪರವಾಗಿಲ್ಲ. ಇದೇನು ಧೋರಣೆಗಳು ಭಾರಿ ಭಾರಿ ಆಯಿತು. ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದು ಬೇಡ ಸದ್ಯದಲ್ಲಿ. ಅಂತೂ ಅವರಿಬ್ಬರಲ್ಲಿ ವಿವಾಹ ಆಯಿತು. ಒಬ್ಬ ಗಂಡನಾಗಿ ಹೆಂಡತಿಗೆ ಮಾಡಬೇಕಾದ ಏನೆಲ್ಲ ಮಾತುಗಳಿಂದ ತಿಳುವಳಿಕೆ ಹೇಳಬೇಕಿತ್ತು ಹೇಳಿದ್ದ. ಸುಕನ್ಯೆ ಎದುರಿಸಿದ ಸಮಸ್ಯೆ ಎಂಥದ್ದು ನೋಡಿ. ಒಬ್ಬ ಕುರುಡ, ಮೇಲಾಗಿ ವಯಸ್ಸಾಗಿದೆ, ಜಪ ಮಾಡಿ ತಪಸ್ಸಿಗೆ ಅಂತ ಕೂತ್ರೆ ಮೈ ತುಂಬ ಹುತ್ತ ಬೆಳೆದಿತ್ತು ಅಂದರೆ ಅವ್ರ ದೇಹ ಏನಾಗಿರಬೇಡ, ಅವ್ರ ದೇಹ ಏನಾಗಿರಬೇಡ. ಎಲ್ಲ ಗೆದ್ದಲು ತಿಂದೋಗಿತ್ತು ರೀ ಅವ್ರ ದೇಹ. ವಿವಾಹ ಮಾಡ್ಕೊಂಡ್ಬಿಟ್ಲು. ಕಣ್ಣು ಹೋಗಿಬಿಡ್ತು. ತಾನೇ ಕಣ್ಣು ತೆಗೆದದ್ದಲ್ವೇ. ಕಣ್ಣಿಲ್ಲದ ಗಂಡ. ಆದರೆ ವಿಚಿತ್ರ, ಅವ್ರ ಮನೆಗೆ ಅತಿಥಿಗಳ ರೂಪದಲ್ಲಿ ಅಶ್ವಿನಿಗಳು ಬಂದಂತೆ. ಆ ಅಶ್ವಿನಿಗಳನ್ನು ಸೇವಿಸ್ತಾಳೆ ಅತಿಥಿಗಳನ್ನು. ಅತಿಥಿ ಸೇವೆ, ಕಣ್ಣಿಲ್ಲದ ಯಜಮಾನನ ಸೇವೆ, ಎರಡನ್ನೂ ಏಕಕಾಲದಲ್ಲಿ ನಿಭಾಯಿಸ್ತಾಳೆ. ಚರಿತ್ರೆ ಭಾಗವತ ಅದನ್ನು ಹೇಳ್ತದೆ. ನಿನಗೆ ಏನು ಬೇಕು ಅಂತ ಕೇಳಿದ್ರಂತ ಅಶ್ವಿನಿಗಳು. ಇದು ನೋಡಿ, ಭೂಮಿಯಲ್ಲಿ ಮಾಡುವ ಗಂಡನ ಸೇವೆನೇ ದೇವತೆಗಳನ್ನು ಅತಿಥಿಗಳಾಗಿ ಭೂಮಿ ಕರೆಸ್ತಿತ್ತು ಅಂತಂದರೆ ಈ ಕಥೆ ನಮಗಲ್ವೇ ಸ್ಫೂರ್ತಿ, ನಮಗಲ್ವೇ ಸ್ಫೂರ್ತಿ. ನಮ್ಮ ಕಾಯಕ ಹೇಗಿರಬೇಕು ಅಂದರೆ, ಎಲ್ಲೋ ಒಂದು ಕಡೆ ನಮಗೆ ಅಪ್ರಿಷಿಯೇಷನ್ ಮನುಷ್ಯರು ಕೊಡದೆ ಹೋದರೆ ಬೇಡ, ಅವನೊಬ್ಬ ಇದ್ದಾನಲ್ಲ ದೇವತೆ, ಅವ ಕೊಡ್ತಾನಲ್ಲ ಅಂತ ನಮ್ಮ ಕಾಯಕ ಮಾಡಬೇಕಂತೆ.
ಇವತ್ತು ಅಪ್ರಿಸಿಯೇಷನಿಗೆ ಮನುಷ್ಯ ಭಾರಿ ಭಾರಿ ಫೋಟೋ ತೆಗಿತಾನೆ. ಇವಾಗ ಯಾರಾದರೂ ಒಬ್ರು ಲೈಕ್ ಕೊಡಲಿ ಅಂತ ಏನು ಹುಚ್ಚಿಡ್ಕೊಂಡಿದೆ ನಮಗೆಲ್ಲ. ನಿಮ್ಮದೆಲ್ಲ ನಮ್ಮದು ಸೇರಿಸೇ ಹೇಳ್ತಿದ್ದೆ. ಲೈಕ್ ಕೊಡಲಿ ಅಂತ, ಅವ ಅಪ್ರಿಸಿಯೇಷನ್ ಕೊಡಲಿ, ಇವ ಲೈಕ್ ಮಾಡಲಿ, ಇವ ನನ್ನ ನೋಡಲಿ, ಅವ ನನ್ನ ನೋಡಲಿ. ಫೋಟೋ ಹೊಡೆದ್ನೇನೋ ಹಾಕಿದ್ನೇನೋ, ಫೋಟೋ ತೆಗೆದ್ನೇನೋ ಹಾಕಿದ್ನೇನೋ. ಛೇ 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 ಛೇ, ನಮಗೆಂದೂ ದೇವತೆಗಳು ಲೈಕ್ ಕೊಡ್ತಾರೆ ಅಂತಿಲ್ಲ, ಎಲ್ಲ ಅನ್ಲೈಕ್ ಮಾಡಿಬಿಡ್ತಾರೆ ನಮ್ಮನ್ನು. ನಮ್ಮ ಬುದ್ಧಿ ಹೆಂಗೆ ಭ್ರಮಿಸ್ಲಿಕ್ಕೆ ಶುರು ಆಯಿತು, ನಮ್ಮ ಸಂಸ್ಕೃತಿ ಎಷ್ಟು ವಿಕೃತ ಆಯಿತು. ಮನುಷ್ಯರನ್ನು ಮೆಚ್ಚಿಸೋ ಹಾವಳಿ ಹೆಚ್ಚಾಯಿತು. ಮನುಷ್ಯರು ನಮ್ಮನ್ನು ನೋಡಿ ನೋಡಿ ಏನು ಅದ್ಭುತ, ಏನು ಟ್ಯಾಲೆಂಟ್ ಅಂತ ಅವ್ರು ಹೇಳಬೇಕಂತೆ. ಭಾಗವತ ಹೇಳ್ತದೆ ದೇವತೆಗಳ ಕಡೆ ಹೀಗೆ ಹೇಳಿಸ್ಕೊಂಡು ನೋಡೋಣ ಅಂತ ಕೇಳ್ತದೆ. ಅಂದರೆ ಸುಕನ್ಯೆಯ ಕಥೆ, ಸುಕನ್ಯೆಯ ಕಥೆ ನಮಗೆ ಕೊಡ್ತಿರೋ ಸಂದೇಶ ಏನು ಅಂದರೆ, ಚವನರ ಕಥೆ ನಮಗೆ ಕೊಡ್ತಿರೋ ಸಂದೇಶ ಏನು ಅಂದರೆ, ನೀನು ಭೂಮಿಯಲ್ಲಿದ್ದು ಮಾಡುವ ಪ್ರತಿ ನಿನ್ನ ಎಲ್ಲ ಕರ್ತವ್ಯಗಳು ನಿನ್ನೊಟ್ಟಿಗೆ ದೇವತೆಗಳೇ ಸಂಪರ್ಕ ಸಾಧಿಸ್ಲಿಕ್ಕೆ ಬರುವಂತಾಗಬೇಕು, ಅಂಥ ಸಾಧನೆಯನ್ನು ಮಾಡು. ಇದನ್ನು ಭಾಗವತ ನಮಗೆ ಸಂದೇಶ ಕೊಡ್ತದೆ. ದೇರ್ ಆರ್ ಲೈಕ್, ಅವರು ನಿನ್ನನ್ನು ಲೈಕ್ ಮಾಡಬೇಕು. ಎಂದಾದರೂ ಯೋಚಿಸಿದೆಯಾ ನೀನು? ಕೆಳಗೊಬ್ಬರು ಚವನರು ಅಂತಿದ್ದಾರೆ, 4 ಸಲ ಭೇಟಿಯಾಗಲಿಕ್ಕೆ ಹೋಗೋಣ ಅಂತ ಮೇಲಿನಿಂದ ಕೆಳಗೆ ಬರಬೇಕಂತ. ಹಾಗೆ ನಮ್ಮ ಸಂಪರ್ಕಕ್ಕೆ ದೇವತೆಗಳು ಬರುವಂತೆ ನಮ್ಮ ಮಡಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಡೆ ನುಡಿ, ನಮ್ಮ ಮನೆ ಎಲ್ಲ ಹೇಗಿರಬೇಕು ಅಂದರೆ, ಅವ ಬಂದು ಇಲ್ಲಿ 4 ದಿವಸ ಕೂಡಬೇಕಂತೆ. ಬಂತು ನಾ ಬಿಟ್ಟು ಹೋಗಲ್ಲ, ಏನು ಚೆನ್ನಾಗಿದೆ ನಿಮ್ಮ ಮನೆ, ಎಷ್ಟು ಆದರ ಮಾಡ್ತೀರಿ, ಎಷ್ಟು ಶುಚಿರ್ಭೂತವಾಗಿ ಇಟ್ಕೊಂಡಿದ್ದೀರಿ, ನಿಮ್ಮ ಮಾತು, ನಿಮ್ಮ ನಡೆ ನುಡಿ ನನಗೆ ಭಾಳ ಇಷ್ಟ ಆಯಿತು ಅಂತ ದೇವತೆಗಳು ಬರಬೇಕಂತ. ಹಂಗೆ ಮಾಡಬೇಕಂತ. ಇದು ನಿಜವಾದ ಅಚೀವ್ಮೆಂಟ್, ಇದು ನಿಜವಾಗ್ಲೂ ಸಾಧನೆ ಅಲ್ವೇ? ಅಂದರೆ ಸುಕನ್ಯಾ ಚವನರ ಕಥೆಯನ್ನು ಭಾಗವತ ಹೇಳಿದ ಉದ್ದೇಶ ಏನು ಅಂದರೆ, ಹೆಣ್ಣನ್ನು ಪ್ರತಿನಿಧಿಸುವ ಸುಕನ್ಯೆ ಗಂಡನನ್ನು ಪ್ರತಿನಿಧಿಸುವಂತಹ ಚವನರ ಕಥೆ ಹೇಳಿ, ಚವನರಂಥ ಋಷಿಗಳ ತಪಶಕ್ತಿಗೆ ಅಶ್ವಿನಿಗಳು ಬಂದು ಕೇಳ್ಕೊಂಡ್ರಂತೆ, ಇಂದ್ರ ನಮಗೆ ಸೋಮರಸಕ್ಕೆ ಭಾಗ ಕೊಡ್ತಾ ಇಲ್ಲ, ನೀವೇನಾದರೂ ಮನಸ್ಸು ಮಾಡಿದರೆ ನಮಗಿಷ್ಟು ಸೋಮರಸ ಕೊಡಿಸ್ಬೋದು, ಅದನ್ನು ನೀವು ಕೊಡಿಸ್ಬೋದಾ ಅಂತ ಚವನರನ್ನು ಕೇಳಿದ್ರಂತೆ. ಅಂದರೆ ಮನುಷ್ಯ ತನ್ನ ಸಾಧನೆಯ ಮಟ್ಟವನ್ನು ಎತ್ತರಕ್ಕೆ ಏರಿಸ್ಕೊಳ್ಳೋದು ಅಂದರೆ ಏನರ್ಥ? ನಾನು ಸಕ್ಸಸ್ ಆದೆ, ನನ್ನ ಅಚೀವ್ಮೆಂಟ್, ನಾನು ಮುಟ್ಟಿದೆ ಗುರಿ ಅಂದರೆ ಏನು ಅರ್ಥ? ಅದರದ್ದು ನಿಜವಾದ ಅರ್ಥ ಏನು ಅಂದರೆ, ಎಂದೋ ಒಮ್ಮೆ ನಿನ್ನ ಹತ್ರ ಬಂದು ದೇವತೆಗಳು ಕಾಂಟ್ಯಾಕ್ಟ್ ಮಾಡಿ, ನೀನಿಲ್ಲ ಅಂತ ದೇವಲೋಕದಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ, ಬೇಗ ಬಾ ಅಂತ ಕರೆಯೋ ಹಾಗಿರಬೇಕಂತೆ ನಮ್ಮನ್ನು. ನಾವು ಇಲ್ಲೇ ಹೋರಾಡ್ತಿದ್ದೀವಿ ಯಾವುದೋ ಒಂದು ದೇಶದಿಂದ, ನೀವು ನಾಳೆ ಅಲ್ಲಿ ಕಂಪ್ನಿಗೆ ಜಾಯ್ನ್ ಆಗಿಬಿಡ್ರಿ ಅಂದರೆ ಇವನು ಎಲ್ಲ ಕಡೆ ಹೇಳ್ಕೊಂಬಂದಿರ್ತಾನೆ, ಆ ದೇಶದವ್ರು ನನಗೆ ಲೆಟ್ರ್ ಕಳಿಸಿದ್ದಾರೆ ಅಂತ. ಅಲ್ಲೋ, ಆ ದೇಶದವ್ರು ಲೆಟ್ರ್ ಕಳಿಸಿದ್ರು, ಈ ದೇಶದ ಕಂಪ್ನಿಯವ್ರು ನಿನಗೆ ಲೆಟ್ರ್ ಕಳಿಸಿದ್ರು ಅಂದ ಕೂಡಲೇ ಭಾರೀ ಲೋಕದಲ್ಲಿ ಏನು ಬೆಲೆ, ಏನು ಬೆಲೆ, ಏನು ಬೆಲೆ? ನಿನ್ನನ್ನು ಆ ದೇಶದ ತನಕ ಕರೆಸ್ಕೊಳ್ಳೋ ಉದ್ದೇಶ ಸತ್ಯ ಹೇಳಿದರೆ ಕೆಲವ್ರಿಗೆ ಬೇಸರ ಆಗ್ತದೆ. ಆ ದೇಶದಲ್ಲಿದ್ದವ್ರು ನಾಲಾಯಕ್ಕಿದ್ದಾರೆ, ಸರಿಯಾಗಿ ದುಡಿವಲ್ರು, ನಿನ್ನನ್ನು ಚೆನ್ನಾಗಿ ದುಡಿಸ್ಕೋಬೋದು ಅಂತ ತಾನೇ ಕರೆಸಿದ್ದು. ಇನ್ನೇನಿದೆನೋ, ಇನ್ನೇನಿದೆ? ಹಾಗೆ ದೇವತೆಗಳು ಈ ದೇಶದಲ್ಲಿ ಇವನು ಸರಿಯಾಗಿ ದುಡಿಯೋದಲ್ಲ, ನಮ್ಮ ದೇಶದಲ್ಲಿ ಬಂದು ದುಡಿಲಿ ಅಂತ ದೇವತೆಗಳು ಕರೆಸ್ಕೋತಾರ? ಎಲ್ಲಿದೆ ಹೇಳಿ ನೋಡೋಣ. ದುಡಿದು ಸಾಕಾಗಿದೆ, ಸ್ವಲ್ಪ ನಮ್ಮ ಊರಿಗೆ ಬಂದು ವಿಶ್ರಾಂತಿ ತಗೊಳ್ಳಿ ಅಂತ ದೇವತೆಗಳು ಕರೀತಾರಂತೆ. ಇದೇ ವ್ಯತ್ಯಾಸ. ಇದು ಭಾಗವತ, ಇದು ಭಾಗವತ. ಬಾ ನಮ್ಮೂರಿಗೆ ಬಾ, ಬಾ ನಂದನವನಕ್ಕೆ ಬಾ, ಬಾ ಪಾರಿಭದ್ರಕ್ಕೆ ಬಾ. ನೀ ನಡೆದು ಹೋಗೋದು ಬೇಡ, ನಿನಗೆ ಅಂತ ಒಂದು ವಿಮಾನ ಇಡ್ತೇವೋ, ನಿನಗೆ ಅಂತ ಒಂದು ವಿಮಾನ ಇಡ್ತೇವೆ, ಬಾ. ಸಾರ್ವಜನಿಕ ವಿಮಾನ ಅಲ್ಲ, ಎಕನಾಮಿಕ್ ಅಲ್ಲ, ಬಿಸ್ನೆಸ್ ಕ್ಲಾಸ್ನಲ್ಲಿ ಕೂಡಿಸ್ತೀವಿ, ಬಾರೋ. ನಿನ್ನೊಟ್ಟಿಗೆ ಚಾಮ್ರ ಹಾಕಲಿಕ್ಕೆ ಅಂತ ಕೂಡಿಸ್ತೀವಿ, ಬಾರೋ. ಆನಂದಾನ್ ಮಂದ ಮಂದಾ ದದತಿ ಮರುತಃ ಕುಂದ ಮಂದಾರ ನಂದ್ಯಾವರ್ತಾನ್ ಮೋದಾನ್ ದಧಾನ ಮೃದು ಪದ ಮುದಿತೋದ್ಗೀತಕೈ ಸುಂದರೀಣಾಂ.
ವೃಂದೈ ಆವಂದ್ಯ ಮುಕ್ತೇಂದ್ವಹಿ ಮಗು ಮದನಾಹೀಂದ್ರ ದೇವೇಂದ್ರ ಸೇವೆ. ದೇವೇಂದ್ರ ಸೇವೆ. ಇಂದ್ರಾದಿ ದೇವತೆಗಳು ಯಾವ ಲೋಕದೊಳಗೆ ಎಂಥ ವೈಭವದ ಜೀವನವನ್ನು ನಡೆಸ್ತಾ ಇದ್ದಾರೆ, ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಬಾರೋ ಅಂದರೆ, ನಾನು ಇಲ್ಲೇ ಒಂದು ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗ್ಕೊಡ್ಲಿ, ಏನೋ ಭಾರಿ 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 ಭಾರಿ, ಏನು ಹಣೆ ಬಾರ ನಿಂದು, ಏನು ಹಣೆ ಬಾರ. ನೋಡಿ, ಭಾಗವತ ನಮ್ಮನ್ನು ಸ್ಫೂರ್ತಿ ಮಾಡಿ, ಸ್ಫೂರ್ತಿದಾಯಕವಾದ ಕಥೆ. ಅದಕ್ಕೆ ಚವನರು, ಸುಕನ್ಯೆ ಚವನರು, ಚವನರ ಶಕ್ತಿ ಅಶ್ವಿನಿ ದೇವತೆಗಳಿಗೇನೆ ಸೋಮರಸವನ್ನು ಕೊಡಿಸುವ ಶಕ್ತಿ ಅವರಿಗಿತ್ತು ಅಂತ ಭಾಗವತ ಕಥೆ ಹೇಳ್ತದೆ. ಅಂದರೆ ತಮಗೊಂದು ಕಣ್ಣು ಆಪರೇಷನ್ ಮಾಡಿಕೊಳ್ಳೋ ಶಕ್ತಿ ಇರಲಿಲ್ಲ ಏನು ಮತ್ತೆ. ಭಾಗವತವನ್ನು ನೋಡೋ ಆ್ಯಂಗಲ್ ಬೇರೆ ಆಗಬೇಕು. ಏನು ಅವ್ರು ಬಂದು ಹಿಂಗೆ ಚುಚ್ಚಿದ ಕೂಡಲೇ ಕಣ್ಣು ಹೋಗಿಬಿಡ್ತು. ಆ ಕಣ್ಣು ಹೊಡೆದ ಕುರುಡನ ಹತ್ರ ಬಂದು ಅಶ್ವಿನಿಗಳು, ಇಂದ್ರ ನಮಗೆ ಸೋಮರಸ ಕೊಡಿಸ್ತಾ ಇಲ್ಲ, ನೀವು ಕೊಡಿಸ್ರಿ ಅಂತ ಕೇಳಬೇಕಂತಂತೆ. ಅಂದರೆ ಅವರಿಗೆ ಸೋಮರಸ ದೇವತೆಗಳಿಗೆ ಕೊಡಿಸೋ ಶಕ್ತಿ ಇರೋ ಚವನರಿಗೆ ಒಂದು ಕಣ್ಣು ಹಚ್ಕೊಳ್ಳಿಕ್ಕೆ ಶಕ್ತಿ ಇಲ್ವಾ? ಏನು ಭಾಗವತವನ್ನು ಹೇಳ್ತೀರಿ, ಏನು ಭಾಗವತವನ್ನು ಓದ್ತೀರಿ, ಅಧ್ಯಯನ ಮಾಡ್ತೀರಿ, ಅನಾಲಿಸಿಸ್ ಮಾಡ್ತೀರಿ. ಇಂದ್ರ ಬಂದ, ಇವರು ಯಾಗ ಮಾಡುವಾಗ ಇಂದ್ರ ಬಂದ, ಹೇಳ್ತಾನೆ ಕೈಯಲ್ಲಿ ಹಿಡಿದು ವಜ್ರವನ್ನು, ಸೌಭರಿಗಳೇ, ಅದು ಚವನ್ ಋಷಿಗಳೇ, ಸೋಮ ಕೊಟ್ಟರೆ ನಿಮ್ಮ ತಲೆ ಮೇಲೆ ಬೀಳ್ತದೆ ವಜ್ರ ಅಂತರಂತೆ. ಅದಕ್ಕೇನನ್ಬೇಕು ಚವನ್ ಋಷಿಗಳು? ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವ. ಭಾರ್ಗವ ಸವಜ್ರಂ ಸ್ತಂಭಯಾಮಾಸ. ನೀನು ವಜ್ರಾಯುಧ, ಅವರು ಸೋಮರಸ ಕುಡಿಯೋ ತನಕ ಹೀಗೆ ಇರಲಿ ಅಂತಂದ್ರಂತೆ. ಹಂಗೆ ಇತ್ತಂತದ ಸವಜ್ರಂ ಸ್ತಂಭ, ಭಾಗವತದ ಶ್ಲೋಕ. ಅರೇ, ಒಬ್ಬ ಋಷಿ ಭೂಮಿಯಲ್ಲಿ ಬೆಳೆದವ, ಇಲ್ಲೇ ತಪಸ್ಸು ಮಾಡಿದವ, ಇಂದ್ರಲೋಕದ ದೇವೇಂದ್ರನ ವಜ್ರವನ್ನು, ವಜ್ರಾಯುಧ ಹಿಡಿದ ಭುಜವನ್ನು ಸ್ತಬ್ಧಗೊಳಿಸ್ತಾನೆ ಅಂತಂದರೆ ಅವನ ಬ್ರಹ್ಮಜ್ಞಾನದ ಶಕ್ತಿ ಅಂಥದ್ದು. ಗಳಿಸ್ಬೇಕಲ್ವೇ ಇದನ್ನು ಗಳಿಸಿದ ವ್ಯಕ್ತಿಗೆ ಸುಕನ್ಯೆ ಕಳೆದ ಕಣ್ಣು ಹಚ್ಕೊಳ್ಳೋದು ಎಷ್ಟೊತ್ತಿತ್ರಿ? ಅದು ಬಾಳೊತ್ತಿರಲಿಲ್ಲ ಅವರಿಗೆ ಕಣ್ಣು. ಇದು ನಮಗೆ ಕೊಟ್ಟ ಸಂದೇಶ. ಒಳಗಿನ ಕಣ್ಣು ತೆರೆದವನಿಗೆ ಹೊರಗಿನ ಕಣ್ಣಿನ ಅವಶ್ಯಕತೆ ಇರಲ್ಲ. ಈ ಸಂದೇಶವನ್ನು ಭಾಗವತ ಹೇಳ್ತದೆ. ಒಳಗಿನ ಕಣ್ಣು ತೆರೆದೇ ಇದ್ದವನಿಗೆ ಹೊರಗಿನ ಕಣ್ಣು ಬಿಟ್ಟು ಬೇರೆ ಗತಿ ಇರಲ್ಲ. ಈ ವ್ಯವಸ್ಥೆಯನ್ನು ಭಾಗವತ ಹೇಳ್ತದೆ ಅಂತ ಅರ್ಥ. ಯೋಚಿಸ್ರಿ, ಒಳಗೊಂದು ಕಣ್ಣದ, ಅದನ್ನು ತೆಗಿಲಿ. ಒಳಗೊಂದು ಮನಸ್ಸದ, ಅದನ್ನು ತೆಗಿಲಿ. ಹೊರಗಿಂದೆಲ್ಲ ಬೇಡವಾಗುತ್ತೆ. ಅದಲ್ವೇ ದಾಸರು ಹೇಳಿದ್ದು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ದಾಸರಿ ಮಾತಾಡುವಾಗ ಯಾರನ್ನು ನೆನಪಾಗಿರಬೇಡ ಅವರಿಗೆ. ಅವನಲ್ಲ ಕುರುಡ, ನೀ ಕುರುಡ. ಅವನಲ್ಲ ಕಿವುಡ, ನೀ ಕಿವುಡ. ಕಿವಿ ಇದ್ದವನು ಕಿವುಡ ಅಲ್ಲ. ಕಿವಿ ಇಲ್ದವನು ಕಿವುಡನಲ್ಲ. ಕಣ್ಣಿಲ್ದವನು ಕುರುಡನಲ್ಲ. ಒಳಗೊಂದಿದೆ, ಅದನ್ನು ಯಾರು ತೆಗೆದಿಲ್ವೋ ಅವನು ಕುರುಡ, ಅವನು ಕಿವುಡ ಅಂತರ್ಥ. ಹಾಗಾದರೆ ಇದು ಚವನ ಮತ್ತು ಸುಕನ್ಯೆಯರ ಚರಿತ್ರೆ ಬಹಳ ಮಾರ್ಮಿಕವಾದ ಸಂದೇಶವನ್ನು ಕೊಟ್ಟದ್ದು ನಮಗೆ. ಅತಿಥಿ ಸತ್ಕಾರದ ಬಗ್ಗೆ, ಪತಿಯ ಶುಶ್ರೂಷೆಯ ಬಗ್ಗೆ, ಒಬ್ಬ ಪತಿಯಾಗಿ ತಾನು ಗಳಿಸಬೇಕಾದ ಬ್ರಹ್ಮಜ್ಞಾನದ ಬಗ್ಗೆ, ಭೂಮಿಯಲ್ಲೇ ಇದ್ದು ದೇವತೆಗಳನ್ನು ತನ್ನೆಡೆಗೆ ಕರೆಸ್ಕೊಳ್ಳುವಂಥ ಆ ಶಕ್ತಿಯ ಬಗ್ಗೆ, ಅವನ ಪ್ರಾಮಾಣಿಕತೆಯ ಬಗ್ಗೆ ನಮಗೆ ಇದು ಕಥೆ ಎಷ್ಟು ಸ್ಫೂರ್ತಿದಾಯಕ. ಇದೆಲ್ಲ ನೋಡಿದರೆ ಹೆಣ್ಣಿಗೊಂದು ರೀತಿ, ಗಂಡಿಗೊಂದು ರೀತಿ ತಿಳುವಳಿಕೆಯನ್ನು ಕೊಟ್ಟು ಭಾಗವತ ನಮ್ಮನ್ನು ಎಲ್ಲೋ ಬೇರೆ ಕಡೆ ಕರೆದುಕೊಂಡು ಹೋಗಬೇಕು ಅಂತ ಅದು ಅಪೇಕ್ಷೆ ಪಡ್ತಿದೆ. ನಮ್ಮನ್ನು ಮೇಲೆತ್ತಬೇಕು ಸಂಸಾರದಿಂದ ಅಂತ ಅದು ಆಸೆ ಪಡ್ತಿದೆ ಭಾಗವತ. ನಾವು ನೋಡಿದರೆ ಅದೇ ಜೋಕ್ ಕೊಟ್ಕೊಂಡು ಇನ್ನೂ ಕೆಳಗಿಳಿಬೇಕು ಅಂತ ನಾವಿರ್ತೀವಿ. ಭಾಗವತ ಹೇಳಿದರು ಅದೇ ನಗೆ ಹನಿ. ಈಗೆಲ್ಲ ಭಾಗವತ ಅಂದರೆ ನಗೆ ಹನಿ ಆಗಿಬಿಟ್ಟಿದೆ. ಅದೇ ನಗೆ ಹನಿ, ಅದೇ ನಗಚಾಟಿಗೆ, ಹಾಸ್ಯ ಸಂಜೆ, ಇದೆಲ್ಲ ಭಾಗವತದಲ್ಲಿ ಶುರುವಾಗಿಬಿಟ್ಟಿದೆ. ಭಾಗವತ ಆ ಅರ್ಥದಲ್ಲಿ ಇಲ್ಲೋ.
ಭಾಗವತ ಕೇಳ್ತಾ ಕೇಳ್ತಾ ಮೈ ಮರೆತು ನಾನು ಹೀಗಾಗಬೇಕು ಅಂತ ಬರಬೇಕಂತೆ ಮನಸ್ಸಿನೊಳಗೆ. ನಾನೊಬ್ಬ ಸುಕನ್ಯೆ, ನಾನೊಬ್ಬ ಚವನ, ನಾನೊಬ್ಬ ಸೌಭರಿ, ನಾನೊಬ್ಬ ಜನಕ, ನಾನೊಬ್ಬ ವಿದೇಹ, ನಾನೊಬ್ಬ ಪೃಥು ಚಕ್ರವರ್ತಿ, ಯಾರೋ ಒಬ್ಬ ಆಗ ಹೋಗಿ, ಯಾರೋ ಒಬ್ಬ ಹಿಂಗೆ ಹೇಳುವಾಗ ಮೊನ್ನೆ ಒಬ್ಬರು ನಾನೊಬ್ಬ ಹಿರಣ್ಯಕಶ್ಯಪು ಅಂತ, ಅದು ಆಗಬೇಡ. ನಾನೊಬ್ಬ ಹಿರಣ್ಯಕಶ್ಯಪು, ನಾನೊಬ್ಬ ವೇನ, ಹಿಂಗೆ ಆಗಬೇಡ ಅಂಥೇಳಿ ಭಾಗವತ ಹೇಳಿ. ಇದು ನೋಡಿ 9ನೇ ಸ್ಕಂದದ ಪ್ರತಿಯೊಬ್ಬ ಭಗವದ್ಭಕ್ತರ ಕಥೆ. ನಾನೊಬ್ಬ ಅಂಬರೀಷ, ನಾನೊಬ್ಬ ದೂರ್ವಾಸ, ಬೇಡ ಅಂತ ಅಷ್ಟು ನೀನಾಗ್ಲಿಕ್ಕೆ ಹೋಗ್ಬೇಡ, ದೂರ್ವಾಸರಿಗೆ ಸರಿ. ಅದೊಂದೇ ಎಕ್ಸೆಪ್ಷನಲ್ ಕೇಸ್ ಅಂತಿರ್ತಾರಲ್ಲ, ಅದು ದೂರ್ವಾಸರೇ. ಆ ವ್ಯಕ್ತಿತ್ವನೇ ಅದ್ಭುತ, ಅದು ಬೇರೆಯೇ ಇದೆ. ಹೀಗೆ 9ನೇ ಸ್ಕಂದದ ಭಗವದ್ಭಕ್ತರ ಕಥೆಗಳು ನಮ್ಮ ಮೇಲೆ ಅವು ಹೇಗೆ ಪ್ರಭಾವ ಬೀರ್ತಾವೆ ಅಂತನ್ನೋದಕ್ಕೆ ಇಂಥ ಚರಿತ್ರೆಗಳನ್ನು ನಾವು ಇಟ್ಟುಕೊಳ್ಬೇಕು. ಇನ್ನು 10, 11, 12 ದಿನಕ್ಕೆ ಒಂದೊಂದು 3 ಸ್ಕಂದಗಳಂತೆ ಕೆಲವು ಬಿಂದುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡದ್ದು. ಯಾವ ಮುಖವಾಗಿ ಭಾಗವತವನ್ನು ನೋಡಿದರೆ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತಂದಕ್ಕೆ ಒಂದಿಷ್ಟು ಉಪನ್ಯಾಸ ಮಾಡ್ತಾ ಇದ್ದೇನೆ ಅಷ್ಟೇ. ಇದನ್ನು ನಾಳೆ ಮತ್ತೆ ಮುಂದುವರಿಸಿ 10ರಲ್ಲಿ ಕೃಷ್ಣನ ಚರಿತ್ರೆ ಹೇಳುವಾಗ ಅಲ್ಲಿ ಬರುವ ಕೆಲವು ಕಥೆಗಳು, ಕೆಲವು ಪ್ರಭಾವ ನಮ್ಮ ಎಲ್ಲವೂ ಪ್ರಭಾವಶಾಲಿನೇ, ನೋಡೋ ಮುಖ ಬದಲಾಗಬೇಕಷ್ಟೇ ಅಂತ ನಿಮಗದನ್ನು ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. 10, 11, 12ನೇ ಸ್ಕಂಧಗಳ ಕೆಲವು ಅಂಶ ನಾಳೆ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.